ಇಲ್ಲೆಲ್ಲ ಹೋಗ್ಬಿಟ್ರ ಇಲ್ಲೆಲ್ಲ ನಿಂತಿದ್ರು. ಸ್ವಾಗತ ಭಾಷಣ ಮಾಡೋ ಅಷ್ಟರಲ್ಲಿ ನನ್ ಪರಿಚಯ ಮಾಡೋಷ್ಟರಲ್ಲಿ ಎಲ್ಲ ಹೋಗ್ಬಿಟ್ರು ನೋಡಪ್ಪ. ಸ್ವಲ್ಪ ಕೆಲವ ಗಂಡ್ಮಕ್ಳಿದ್ದೀರ. ಮುಂದಿನ ಸಲ ಶರಣಮ್ಮ ಅವ್ರೆ 5,000 ವಿದ್ಯಾರ್ಥಿ ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು. ಇಲ್ಲಿ ಒಂದು ದೊಡ್ಡ ಹಾಲ್ ಇದೆ. ಲಾಸ್ಟ್ ಟೈಮು ನಾವು ರಿವ್ಯೂ ಪ್ರಗತಿ ಪರಿಶೀಲನಾ ಒಂದು ಸಭೆಯನ್ನ ನಡೆಸಿದ್ವಿ. ಅಲ್ಲೇ ಮಾಡಿ ನೀವು ಕರಿಬೇಕು ನನಗೆ. ಯಾಕೆಂದ್ರೆ ತುಂಬಾ ಮುಖ್ಯ. ಹಿಂದೆಗಡೆ ಕಾಣ್ತಾ ಇದ್ದೇನಪ್ಪ, ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದೀರಾ ಹಿಂಗೆ. ಹಿಂದೆ ಕಾಣೋರ್ ಜಾಗ ಬಿಡ್ರಿ. ಚೇರ್ ಹಾಕಿ. ಆಯ್ತು, ಮೀಡಿಯಾದವ್ರು ಎಲ್ಲರೂ ಸೈಡಿಂದ ಆಯ್ತು ಮಾಡ್ರಿ. ಅಂದ್ರೆ ನಮ್ಮ ಮಕ್ಳಿಗೆ ಕಾಣ್ಲಿ ಅಂತ ಅಷ್ಟೇ. ನನ್ನ ಪರಿಚಯ ಮಾಡಿದಂತ ತಮ್ಮನ ಹೆಸರೇನ? ಮಹದೇವ್ ಪ್ರಸಾದ್ಗೂ ಮತ್ತೆ ನನ್ನ ಸಹೋದರಿ ಗಿರಿಜಾ ಅವರಿಗೂ ಅಷ್ಟೆಲ್ಲ ಪರಿಚಯ ಮಾಡಿದ್ದಾರೆ. ನಾನೇನ್ ದೊಡ್ಡ ಇದು ಅಂತ ನೀವು ಯಾರು ತಿಳ್ಕೋಬೇಡಿ. ನಾನೊಬ್ಳು ನಿಮ್ ತಾಯಿ ಹಂಗೆ. ನಿಮ್ಮ ಇಲ್ಲಿ ಕೂತಿರೋ ಅಂತ ಎಲ್ಲಾ ತಾಯಂದಿರಿಗೂ ಸಹೋದರಿಯಾಗಿ, ಅವ್ರ ಅಕ್ಕ ತಂಗಿ ಯಾರಾದ್ರೂ ಇರ್ತಾರಲ್ಲ ಹಾಗೆ ನೀವೆಲ್ಲ ಮಕ್ಕಳಿದ್ದೀರಾ. ನಿಮ್ಗೆ ತಾಯಿಯ ಹಾಗೆ. ಹೌದು, ಡಾಕ್ಟ್ರು ನಿಜ, ವೃತ್ತಿಯಿಂದ ವೈದ್ಯ ನಾನು. ಆದ್ರೆ ನಾನು ನಿಮ್ಗೆ ತಾಯಿ. ನನ್ನ ಹೆಸರು ನಾಗಲಕ್ಷ್ಮಿ. ಆಯ್ತಾ? ಇಷ್ಟು ಸಾಕು ಪರಿಚಯ ನಂದು. ನಿಮ್ಮ ತಾಯಿ, ಇವ್ರಿಗೆ ಸಹೋದರಿ. ಸಾಕಲ್ವಾ? ನೀವೆಲ್ಲ ಮಾತಾಡ್ಬೇಕವ್ವ. ನೀವು ಮಾತಾಡ್ಲಿಲ್ಲ ಅಂತಂದ್ರೆ ಈ ಒಂದು ಸಭೆಗೆ ಒಂದು ಜೋಶ್ ಇರಲ್ಲ. ನಿಮ್ ಸಲುವಾಗಿ ನಾನು ಬಂದಿದ್ದೀನಿ ಗೊತ್ತಾ. ನನ್ನ ಮನೆಯವರಿಗೆ ಜ್ವರ, ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿದ್ರು. ನಾನೊಬ್ಳು ಗೃಹಿಣಿಯಾಗಿ ಅಂತ ಜ್ವರ, ಹೈ ಫೀವರ್, ನಾನು ಬಿಟ್ಟು ಬಂದಿದ್ದೀನಿ ಅಂತಂದ್ರೆ ಅದು ನಿಮಗೋಸ್ಕರ. ತಾಯಿನೇ ಅಲ್ಲದೆ ನಾವೊಬ್ಳು ಗೃಹಿಣಿ, ಒಬ್ಳು ಸೊಸೆ, ಎಲ್ಲ ಜವಾಬ್ದಾರಿ ಇರುತ್ತೆ. ಗಂಡು ಮಕ್ಕಳಿಗೆ ಜವಾಬ್ದಾರಿ ಇರುತ್ತೆ, ಆದ್ರೆ ಅವ್ರಿಗೆ ಯಾರ ಮೇಲೆ ಕೂತ್ಕೊಂಡು ಅಧಿಕಾರನ ಚಲಾಯಿಸಲ್ಲ. ಸರಿನಾ ತಪ್ಪ? ಏನೋ ಯಾರೋ ಒಬ್ಬೊಬ್ರು ಹೆಂಡ್ತಿದ್ರೆ ಸ್ವಲ್ಪ ಅಧಿಕಾರ ಚಲಾಯಿಸಕ್ ಬಿಡ್ತೀರಾ ಹೊರತು ಎಲ್ಲರನ್ನೂ ಚಲಾಯಿಸಕ್ ಬಿಡಲ್ಲ. ಅಂದ್ರೆ ಆ ತಾಯಿಗೆ ಅಂತ ಒಂದು ಅದ್ಭುತ ಶಕ್ತಿ ಭಗವಂತನಿಂದ ಬಂದ್ಬಿಟ್ಟಿದೆ. ಅದು ಅವಳು ಮನೇನೂ ನಿಭಾಯಿಸಬಲ್ಲಳು, ಸಮಾಜವನ್ನು ಕಟ್ಟಬಲ್ಲಳು ಅಂತ. ತೊಟ್ಟ ತೂಗೋ ಕೈ ಜಗತ್ತನ್ನ ಫಿಲ್ ದ ಬ್ಲಾಂಕ್ಸ್, ಜಗತ್ತನ್ನ ಆಳಬಹುದು. ಅಷ್ಟೊಂದು ಶಕ್ತಿ ಇದೆಯವಾ ನಿಮ್ಮೆಲ್ರಿಗೂ. ಗೊತ್ತಾಯ್ತಾ? ಮಾತಾಡ್ತೀರಾ? ಈ ತರ ಮಾತಾಡ್ತಾ ಇದ್ರೆ ಚಂದ. ಓಕೆ, ನಿಮ್ಮನ್ನೆಲ್ಲ ಯಾಕೆ ನಾನು ಇವತ್ತು ನಮ್ಮ ಶರಣಮ್ಮಂಗೆ ಹೇಳಿದೆ, ನಮ್ಗೆ ಟೈಮ್ ತುಂಬಾ ಪ್ರೀಶಿಯಸ್. ಪ್ರತಿ ಸಲ ನಾವು ರಾಯಚೂರಿಗೆ ಬರೋಕ್ಕಾಗಲ್ಲ. ನಾವು ಒಂದ್ಸಲ ರಾಯಚೂರಿಗೆ ಪ್ಲಾನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಏರೋಪ್ಲೇನ್ ಇಲ್ಲ ಬರೋಕ್ಕೆ, ಇಲ್ಲ ಬೈ ರೋಡ್ ಬರಬೇಕು, ಬೈ ಟ್ರೈನ್ ಬರಬೇಕು. 3 ದಿನ ವೇಸ್ಟ್ ಮಾಡಿಕೊಂಡು ಟ್ರಾವೆಲಿಂಗ್ಗೆ ಹಗಲು ಎಲ್ಲ ವೇಸ್ಟ್. ಅಂದ್ರೆ ಆ ಟೈಮ್ನೆಲ್ಲ ಕಳೆದು ನಿಮ್ಮನ್ನೆಲ್ಲ ನೋಡಕ್ ಬರ್ತೀವಿ ಅಂದಾಗ ಮಹಿಳಾ ಆಯೋಗದ ಅಧ್ಯಕ್ಷೆ ಯಾವಾಗಲೂ ಸೂಕ್ಷ್ಮತೆ ಇರುವ ವಿಚಾರಗಳನ್ನ ಮಾತಾಡ್ತಾಳೆ. ಸೊ ಹಾಗಾಗಿ ಒಂದು ತಾಯಿಯಾಗಿ ಮಾತಾಡ್ತಾಳೆ, ಜವಾಬ್ದಾರಿಯಿಂದ ಮಾತಾಡ್ತಾಳೆ, ಸುರಕ್ಷಿತವಾಗಿ ಇರಬೇಕು ನಮ್ಮ ಮಕ್ಕಳು ಅಂತ ಮಾತಾಡ್ತಾಳೆ, ಅವರ ಭವಿಷ್ಯದ ಬದುಕನ್ನ ಕಟ್ಟಲಿಕ್ಕೆ ಮಾತಾಡ್ತಾಳೆ. ಅದು ಗಂಡು ಮಕ್ಳಿರ್ಬೋದು, ಹೆಣ್ಮಕ್ಳಿರ್ಬೋದು. ಅದಕ್ಕೆ ಮುಂದಿನ ಸಾರಿ ಒಂದು ಮ್ಯಾರಥಾನ್ ಇಟ್ಕೊಂಡು, ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಒಂದು ಮ್ಯಾರಥಾನ್ ಇಟ್ಕೊಂಡು ಒಂದು ಸಭೆಯನ್ನ ಇಟ್ಕೊಳ್ಳೋಣ. ನಾನು DC ವರ್ಗೂ ಮಾತಾಡ್ತೀನಿ. ಗೊತ್ತಾಯ್ತಾ? ಓಕೆನಾ? ಸರಿ. ಇವಾಗ ಇಲ್ಲಿ ಎಷ್ಟು ಜನಕ್ಕೆ ಒಂದು ಮೈಕ್ ಕೊಡಿ. ಇಲ್ಲಿ ನಿಮ್ಮ ಗುರಿ ಏನು ಅಂತ ನನ್ಗೆ ಒಬ್ಬೊಬ್ಬರೇ ಹೇಳ್ಬೇಕು. ಒಂದು 5 ಜನ ಹೇಳಿ. ಮುಂದೆ ನಿಮ್ಮ ಗುರಿ ಏನು? ನಮ್ ಗಂಡ್ಮಕ್ಳಿದ್ದೀರಾ? ಗಂಡ್ಮಕ್ಳಿದ್ದೀರೇನ್ರು? ನೀವು ಮೈಕ್ ತಗೋಬೇಕು.
ಓಕೆ. ಯಾರು ಮೈಕ್ ಇಸ್ಕೊಳ್ತೀರಾ ಫಸ್ಟ್? ಅವಳಿಗೆ ಚಪ್ಪಾಳೆ ಹೊಡೀರಿ. ಯಾಕೆ ಗೊತ್ತಾ, ಮೈಕೇಲಿ ಇಸ್ಕೊಳ್ಳಲ್ಲ. 8 ಸಲ ಹೇಳಿ 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 ಮಾತಾಡ್ರವ ಅಂದ್ಮೇಲೆ ಯಾರೋ ಒಬ್ರು ಇಸ್ಕೋತಾರೆ. ಹೇಳು ಮಗಳ, ನಿನ್ ಗುರಿ ಏನು? ಯಾವ ಊರು? ನಿಮ್ಮೂರಿಗೆ ಬಸ್ ಇದೆಯಾ? ಹೆಂಗ್ ಹೋಗ್ತಾರೆ ಕಾಲೇಜ್ಗೆ? ಹೆಂಗ್ ಬರ್ತೀರಾ? 10 ಗಂಟೆಗೆ ಬಿಟ್ರೆ ಕಾಲೇಜ್ ಟೈಮಿಗೆ ಬರಲ್ಲ. 6 ಗಂಟೆಗೆ ಬಿಟ್ರೆ ಬೇಗ ಬಂದು ಇಲ್ಲಿ ಕುತ್ಕೊಂಡ್ಬಿಡ್ಬೋದು. ಇದೊಂದು ಬರ್ಕೊಳ್ಳಿ. ಯಾವ ಊರವಂತೆ? ಬರ್ಕೊಳ್ಳಿ. ಇದಾದ್ಮೇಲೆ KSRTC DC ಅವ್ರಿಗೆ ಮಾತಾಡ್ತೀನಿ ನಿಮ್ಮ ಊರಿಗೆ ಬಸ್ಗೆ. ಹೇಳಮ್ಮ, ನಿಮ್ ಗುರಿ ಏನವ? ಏನ್ ಓದ್ತಾ ಇದೀಯ ನೀನು? BA. ಈಗ ಆಲ್ರೆಡಿ ಕೋಚಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ? ಮಾಡ್ತಾ ಇದೀಯಾ? ರಾಯಚೂರಲ್ಲಿ IAS ಕೋಚಿಂಗ್ ಸೆಂಟರ್ಸ್ ಇದಾವ? ಒಂದೂ ಇಲ್ಲ. ಓಕೆ, ಮಾತಾಡ್ತೀನಿ ಈಗ. ಓಕೆ, ಗುಡ್. ನೆಕ್ಸ್ಟ್. ಆ ಕಡೆ ಕೊಡಿ. ಹತ್ನೂರು. ಓಕೆ. ನಿಮ್ಮೂರಿಗೆ ಬಸ್ ಇಲ್ಲ. ಹೆಂಗ್ ಬರ್ತೀಯ ಮತ್ತೆ? ಹಾಸ್ಟೆಲ್ ಅಲ್ಲಿ ಇರ್ಬೇಕು. ಯಾವ ಹಾಸ್ಟೆಲ್ ಅವ ನಿಮ್ದು? ರೊಕ್ಕ ಕಟ್ಬೇಕಾ? ಎಷ್ಟು ಕಟ್ಟಬೇಕು? ಪ್ರತಿ ತಿಂಗಳ? ವರ್ಷಕ್ಕೆ? 1 year. ಇಟ್ಸ್ ಓಕೆ. ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ? ಹೊಲದ ಕೆಲಸ ಮಾಡ್ತಾರೆ. ನಿಮ್ ಗುರಿ ಏನವ? ರಾಯಚೂರಿನವ್ರೆಲ್ಲರೂ IAS ಆಗ್ಬೇಕಂತೀರವ. ನಿನಗೆ ಇಂಥದ್ದು ಇಲ್ಲ ಮೇಡಮ್, ನಮ್ಗೆ ಇಂಥದ್ದು ಬೇಕು, ನಮ್ಗೆ ರಾಯಚೂರಲ್ಲಿ ನೀವು ಮಾಡಿಸ್ಕೊಡಿ ಅನ್ನೋದು ಏನಿದೆ ಹೇಳಿ. ನಮ್ ಕಲಬುರಗಿ ಎಲ್ಲ ಐತೆ, ರಾಯಚೂರಿನಲ್ಲಿ ಇಲ್ಲ ನೋಡ್ರವ. ಖಂಡಿತ. ನೆಕ್ಸ್ಟ್. ಹಿಂದೆಗಡೆ ಯಾರಾದ್ರೂ ಒಬ್ರು? ಅಷ್ಟೊಂದಲ್ಲಿ ಯಾರಿಗೂ ಗುರಿ ಇಲ್ವಾ? ನಾನು ಏನೂ ಆಗಲ್ಲ, ಮದುವೆ ಆಗ್ತೀನಿ ಅನ್ನೋರು ಎಷ್ಟು ಜನ ಇದ್ದೀರಾ? ಇಲ್ಲ ಮೇಡಮ್, ನಾನು ಮದುವೆನೇ ಆಗಲ್ಲ ಅನ್ನೋರು ಎಷ್ಟು ಜನ ಇದ್ದೀರಾ? ಹೇಳಿ. ನಮಸ್ಕಾರ. ಓಕೆ. ನೈಸ್. ಗುಡ್. ಸೂಪರ್ ಮಗಳ. ನಿಮ್ಮ ಊರು ಯಾವುದು? ರಾಯಚೂರೇ. ಸರಿ. ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ? ಹೌದಾ? ಆಯ್ತಮ್ಮ. ನೆಕ್ಸ್ಟ್. ಇನ್ನಿಬ್ಬರಿಗೆ ಯಾರಿಗಾರು ಅವಕಾಶ ಹಿಂದೆಗಡೆ ಕೊಡಿ. ನಮ್ ಗಂಡ್ ಮಕ್ಳು ಕೊಡವ ಅಲ್ಲಿ ಮೈಕು? ತಗೊಂಡೋಗು. ಓಡೋಗ್ಬಿಡ್ತಾ ಇದ್ದಾರಾ? ಅಯ್ಯ ನಿಮ್ಮ. ಎಷ್ಟು ಕಿಲೋಮೀಟರ್ ನಡಿಬೇಕವ? ಎಷ್ಟೊತ್ತಿಗೆ ಬಿಟ್ರೆ? ಅಲ್ಲಿ ಬಿಟ್ರೆ 9:45 ಬರ್ತೀರಾ? ಯಾವ ಊರಂದ್ರಿ? ಓಕೆ, ಆಯ್ತಮ್ಮ. ಇನ್ನೊಬ್ರು ನೆಕ್ಸ್ಟ್ ಯಾರು? ಗಂಡು ಮಕ್ಳಿಗೆ ಯಾರಿಗೂ ಮೈಕ್ ಬೇಡವಾ? ಒಬ್ರಾರು ತಗೊಳ್ರು. ಇಲ್ಲಿ ಸೈಡಲ್ಲಿ ಇದೀರಲ್ಲ ಮಕ್ಕಳು, ನೀವ್ ಮಾತಾಡುವ ತಂಗಿ. ನಿಮ್ ಕಾಲೇಜ್ ಎಷ್ಟೊತ್ತಿಗೆ ಬಿಡುತ್ತೆ? ನೀ 5 ಗಂಟೆವರೆಗೂ ಕಾಯ್ತಾ ಕುತ್ಕೋಬೇಕಾ? ಓಕೆ. ನಿಮ್ ಕಾಲೇಜಲ್ಲಿ ಲೈಬ್ರರಿ ಇದೆಯಾ? ಓದ್ಕೊಂಡು ಕುತ್ಕೋಬೋದಾ? ನಿನ್ ಗುರಿ ಏನು ಹೇಳಲೇ ಇಲ್ಲ.
ಅಕೌಂಟ್ಸ್ ಟೀಚರ್ ಆಗ್ಬೇಕಾ? ಸೂಪರ್ ಸೂಪರ್. ಗಂಡ್ ಮಕ್ಳಿಗೆ ಯಾರಿಗಾರು ಕೊಡಿ. ಹಾ, ಮೈಕ್ ತಗೊಳ್ಳಿ. ಯಾಕೆ ಹಂಗ ಹಿಂದಿಂದ ಹೋಗ್ತಿದ್ದೀರಾ ನೀವು? ನನಗೆ ಅರ್ಥ ಆಗೋಲ್ದು. ತಗೋ, ಮಾತಾಡು ತಮ್ಮ, ಮಾತಾಡು ಮಗ. ಒಬ್ಬನೇ ಗಂಡು ಮಗ ಅಂತ ನೋಡಿ ಎಲ್ರು ನಿನ್ಗೆ ಇದಿಡಿಕ ಕ್ಯಾಮ್ರಾ ಹಚ್ಲಿಕ್ಕತ್ತಾರ. ಹೆಂಗಾಗಿವ್ ನೋಡ್ ನಾವು. ಇರ್ರಿ ಮಕ್ಕಳ, 21ನೇ ಶತಮಾನ, ಹೆಣ್ಮಕ್ಳ ಶತಮಾನ. ಸಾಕು ಬಾಳ ಗುಲಾಮ್ಗಿರಿ ಮಾಡಿಸಿರಿ ನಮ್ಮ ಕೈಯಲ್ಲಿ ಶತಮಾನಗಳಿಂದ. ಮಾತಾಡ್ರಿ. ಹಾ, ಆಯ್ತು ಹೇಳ್ಪ. ನಿಮ್ ಕಾಲೇಜಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನು ಹೇಳ್ಬೋದು. ಎಲ್ಲ ಪರ್ಫೆಕ್ಟಾ? ಓಕೆ. ಲೈಬ್ರರಿ ಇದೆಯಾ? ಎಲ್ಲ ಪುಸ್ತಕಗಳಿದಾವ? ಈ ತರ ನಮ್ಮ ಮಕ್ಕಳೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತೀನಿ ಅಂತಾರಲ್ಲ, ಅದಕ್ಕೆ ತಕ್ಕಂಗೆ ಬುಕ್ಸ್ಗಳನ್ನ ಇಟ್ಟಿದಾರಾ ಲೈಬ್ರರಿಯಲ್ಲಿ? ಸುಳ್ಳು ಹೇಳ್ಬೇಡ, ನಾ ಈಗ ಚೆಕ್ ಮಾಡ್ತೀನಿ. ಲಿಸ್ಟ್ ತರಿಸ್ಬಿಟ್ಟು ತರಿಸ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ಯಾವ ಬುಕ್ಸ್ ಇಟ್ಟಿದ್ದೀರಾ ತರಿಸಿ. ಹಾ, ಬ್ಯಾಡ ಬಿಡು, ಅದೆಲ್ಲ ಮಾತಾಡ್ಬೇಡ. ನಿನ್ ಗುರಿ ಹೇಳಪ್ಪ. ಆಡಳಿತ ಅಂದ್ರೆ ಪೊಲಿಟಿಕ್ಸ್ ಇರ್ಲಿ, ಪಬ್ಲಿಕ್ ಲೈಫ್ ನಿನ್ಗೆ. ನೀ ಏನ್ ಓದ್ತಾ ಇದೀಯಾ? BA. ಸೂಪರ್ ಸೂಪರ್. ಚಪ್ಪಾಳೆ ಹೊಡಿರಿ. ಗಂಡ್ಸ್ ಮಗ ಆದ್ರೂ ಅಷ್ಟು, ಒಬ್ಬ ಮಗ ಆದ್ರೂ ಮಾತಾಡಿದ್ನಲ್ಲ. ಇಲ್ಲಿ ಗಂಡ್ ಮಕ್ಳದಾರ, ಮಾತಾಡ್ತೀರೇನ್ರೋ? ಈ ಕಡೆ ಬೆಂಚ್ ಹಾಕೊಂಡಿರಲ್ಲ, ಮಾತಾಡ್ತೀರಾ ಮಕ್ಳ? ಎಲ್ಲಿದ್ದೀರ? ಮಾತಾಡ್ತಿದ್ದೀರಿ? ಆಯ್ತು, ಓಕೆ. ಎಲ್ಲಿದ್ಯವ? ಹಾ, ಹೇಳ್ವಾ. ಅದು ಬಿಟ್ಟು ಬೇರೆ ಎಲ್ಲ ಇದೆ. ಮತ್ತೆ ನೀವು ಆಟ ಆಡ್ಬೇಕಂದ್ರೆ ನಿಮ್ಗೊಂದು ಸಬ್ಜೆಕ್ಟ್ ಇರುತ್ತಲ್ಲ, ಒಂದು ಪೀರಿಯಡ್ ಇರುತ್ತಲ್ಲ, ಅವಾಗ ಏನ್ ಮಾಡ್ತೀರಾ? ಇಲ್ಲಿ ಸುತ್ತ ಇದು ಜಾಗ ಇಲ್ಲ ಗ್ರೌಂಡ್ಗೆ. ಪಕ್ಕದಲ್ಲೇ ಸ್ಟೇಡಿಯಂ ಇದೆಯಾ? ಪಕ್ಕದಲ್ಲಿ ಸ್ಟೇಡಿಯಂ ಇದೆಯಂತಲ್ಲ, ಹೋಗ್ಬೋದಾ? ರೂಮ್ ಸವಲತ್ತು. ಮತ್ತೆ ಹೆಂಗೆ ಕೂಡಿಸ್ತಾರೆ ಕ್ಲಾಸಲ್ಲಿ? ಎಷ್ಟಿದ್ದೀರಾ ಒಂದು ಕ್ಲಾಸಲ್ಲಿ? 350 ಜನ ಒಂದು ಕ್ಲಾಸ್ ರೂಮಲ್ಲಿ ಕೂಡ್ತೀರಾ? ಕಡಿಮೆ ಅದಾವ? ಓಕೆ, ಫೈನ್. ಓಕೆ, ಇದ್ರಲ್ಲಿ ಯಾರು ಡಾಕ್ಟರ್ಸ್ ಆಗೋಕೆ ಇಷ್ಟ ಇಲ್ವಾ? ಸೈನ್ಸ್ ಇಲ್ವಾ ಇಲ್ಲಿ ಯಾರು? ಎಲ್ಲ BSc ಆದ್ಮೇಲೂ ಸೇರ್ಬೋದಪ್ಪ. ಓಕೆ ಬಿಡಿ, ಅದಾಯ್ತು. ರಾಜಕಾರಣಕ್ಕೆ ಯಾರು ಬರೋರಿಲ್ವಾ? ಯಾರಾದ್ರೂ ಬರೋರಿದ್ದೀರಾ? ಪಬ್ಲಿಕ್ ಲೈಫ್, ರಾಜಕಾರಣ. ಗಂಡ್ಮಕ್ಳು ಬೇಡವಾ? ಮೈಕ್ ಮಾತಾಡ್ತೀನಿ ಅಂದ್ರು. ನೀವಿರೋರೇ 4 ಜನ, ಅದಕ್ಕೆ ನೀವು ಮಾತಾಡ್ತೀಯಾ? ಕೊಡಿ ಮೈಕ್. ನೀವು ಮಾತಾಡು ಪ್ಲೀಸ್. Can we speak in English? Oh, absolutely. Why not? Everyone is speaking about the buses from villages, but I would like to speak about the local buses in Raichur. Okay. Like buses are there in Raichur, but don't go from railway station to bus stand or where the main roads are there they are there. But not in which are connection from villages, no ma'am. There are no local buses. People are walking from so many kilometers to Raichur. Only 1 kilometer roads are there, but buses are not available, ma'am. Eglaspur, Askiar, maybe Askiar is there buses. Eglaspur and Sidrampur there inside, no buses, ma'am, local buses. The village people are suffering so much. And for electricity, nowadays most of the time is going no electricity, ma'am. ಅಂದ್ರೆ ಕರೆಂಟ್ ಇರಲ್ವಾ? No,
current is there, Huh. but like if little it's thundering, no electricity. ಎಷ್ಟೆಷ್ಟು ಗಂಟೆಗಟ್ಟಲೆ ಕರೆಂಟ್ ಬರಲ್ಲ? 10 o'clock it's morning, 10 a.m. it's going, and 5 p.m. and all it's coming back. Like that. ಪ್ರತಿದಿನ? No, Pratidina, like if thundering happening, little bit if wind is blowing, then current is going back. Okay. And people are suffering for local buses so much now. ಬಸ್ಸಸ್ ಮಾತಾಡ್ತೇನೆ. ನೆಕ್ಸ್ಟ್ ಆ ಗಂಡ್ ಮಗನಿಗೆ ಕೊಟ್ಬಿಡಮ್ಮ. ಹಾ, ಈ ಕಡೆ ಬನ್ನಿ. ಅಯ್ಯೋ, ಇಲ್ಲಿಗೆ ಕಳ್ಸಪ್ಪ. ಬಾಮ್ಮ ಇಲ್ಲಿ ಬಾಮ್ಮ. ಬಾ ಮಾತಾಡಮ್ಮ. ಮಾತಾಡು. ಧೈರ್ಯ ಮಾಡ್ಕೊಂಡು ಯಪ್ಪ ಗಂಡಸ್ ಮಗ ಧೈರ್ಯ ಕೊಡೋದು. ಎಂತ ಕಾಲ ಬಂತಪ್ಪ. ಮುಸ್ತಫಾ ಯಾವ ಊರು? ಓಕೆ, ನಿಮ್ಮೂರಿಗೆ ಬಸ್ ಬರುತ್ತಾ ಬರಲ್ವಾ? ಬರಲ್ಲ. ಹೌದಾ? ನೀ ಏನ್ ಓದ್ತಾ ಇದೀಯಾ? ಸೆಕೆಂಡ್ ಇಯರ್. ನೀನೇನಾಗ್ಬೇಕಂತೀಯ ಅನ್ಕೊಂಡಿದ್ಯಾ? ಒಬ್ಬನಿಗಾದ್ರೂ ಚಪ್ಪಾಳೆ ಹೊಡೀರಿ. ವೆರಿ ನೈಸ್. ಓಕೆ, ನೀವೊಬ್ರು ಯಾರೋ ಮಾತಾಡ್ತೀನಿ ಅಂದ್ರಲ್ಲ? ಇಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ನಿಮ್ಗೆ ಏನಾದ್ರು ಕಂಪ್ಲೇಂಟ್ಸ್ ಏನಾದ್ರು ಇದ್ರೆ ಹೇಳ್ಬೋದು. ಮೈಕ್ ತಗೊಂಡು ಮೇಡಮ್ ನಮ್ಗಿಂತದಿಲ್ಲ, ನಮ್ಗೆ ಈ ತರ ಏನೋ ತೊಂದರೆ ಆಗ್ತಾ ಇದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನೀರಿದ್ಯಾ ಕುಡಿಯಕ್ಕೆ? KSRTC ಬಸ್ ಸ್ಟ್ಯಾಂಡ್ ಹೋಗ್ತಿರಲ್ಲ, ಕುಡಿಯೋ ನೀರಿದ್ಯಾ? ಇಲ್ಲ. ವಾಶ್ರೂಮ್ ಫೆಸಿಲಿಟಿ ಇಲ್ಲ. ಈಗ ಇದು ಮುಗಿಸ್ಕೊಂಡು ಸೀದಾ ಅಲ್ಲೇ ಹೋಗೋಣ, ಆಯ್ತಾ? ಓಕೆ, ಕೇಳಿ. ಎಲ್ಲ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಎಲ್ಲರಿಗೂ ನಿಶಬ್ದ. ಹಲೋ ತಮ್ಮ, ನಾನು ಟೀಚರ್ ಆಗಿ ಬಂದಿದ್ದೀನಿ. 22 ವರ್ಷ ಡಾಕ್ಟರ್ ಆಗಿದ್ರು ಒಂದು ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದೆ, ವೈಸ್ ಪ್ರಿನ್ಸಿಪಲ್ ಆಗಿದ್ದೆ. 22 ವರ್ಷ ಡಾಕ್ಟರ್ ಮಕ್ಕಳಿಗೆ ಪಾಠ ಮಾಡಿದ್ದೀನಿ. ಹಾಗಾಗಿ ನನಗೆ ಮಕ್ಕಳ ಜೊತೆ ಮಾತಾಡಬೇಕು ಅಂತಂದ್ರೆ ಬಹಳ ಇಷ್ಟ. ನೋಡಿ, ಕಷ್ಟಗಳಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಖುಷಿಯಾಗಿದೆ ಏನಂದ್ರೆ, ಇಷ್ಟು ಕಷ್ಟಗಳ ನಡುವೆ ಮಕ್ಕಳೆಲ್ಲ ನಿಂತ್ಕೊಂಡು ಮೇಡಮ್ ನಾನು IAS ಮಾಡ್ತೀನಿ, ನಾನು IFS ಮಾಡ್ತೀನಿ, ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತೀನಿ, ನಾನು ಒಬ್ಬನೇ ಒಬ್ಬ ಮಗ ಬಂದು ನಾನು ಪೊಲಿಟಿಷಿಯನ್ ಆಗ್ತೀನಿ ಅಂತ ಎಲ್ಲ ಹೇಳಿದ್ದು ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಯಾಕೆ ಅಂದ್ರೆ IAS ಮಾಡಬೇಕು ಅಂತಂದ್ರೆ, ಅಥವಾ IAS ಅಲ್ವಾ ನಿಮ್ ಗುರಿಗಳು, ಮಿಕ್ಕಿದವ್ರದ್ದು ಗುರಿ ಏನು ಹೇಳಲೇ ಇಲ್ಲ ನನಗೆ. ಎಷ್ಟು ಜನ ಮದ್ವೆ ಆಗ್ಬೇಕು ಅಂತ ಇದ್ದೀರಾ? ನಿಮ್ ಡಿಗ್ರಿಗಳನ್ನ ಮುಗಿಸ್ಕೊಂಡು ಕೈ ಎತ್ತಿ. ಮದ್ವೆನೇ ಆಗಲ್ವಾ ಯಾರು? ಓಕೆ, ನಿಮ್ ಡಿಗ್ರಿ ಮುಗಿಸ್ಕೊಂಡು ಎಷ್ಟು ಜನ ನಾವು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಕೈ ಎತ್ತಿ. ಓಕೆ, ಕೈ ಎತ್ತದೇ ಇರೋರ್ದು ಏನು ಸಮಾಚಾರ? ಓಕೆ, ನೋಡಿ, ಯಾವಾಗಲೂ ಅಷ್ಟೇ ಗುರಿ ಇರಬೇಕು. ಮೊದಲು ನಮ್ಮ ತಾಯಂದಿರಿಗೆ ಓದಿಸ್ತಾನೆ ಇರಲಿಲ್ಲ. ನನ್ಗೀಗ 50 ವರ್ಷ. ಎಷ್ಟು? 50 ವರ್ಷ. ನಮ್ಮ ತಾಯಿಗೆ 70 ವರ್ಷ. ನಮ್ಮ ತಾಯಿಗೆ ವಿದ್ಯಾಭ್ಯಾಸ ಇಲ್ಲ. ಅವತ್ತಿನ ಕಾಲಕ್ಕೆ ವಿದ್ಯಾಭ್ಯಾಸನೇ ಇಲ್ಲ. ಹೆಣ್ಮಕ್ಳು ಹುಟ್ಟೋದು, ಮದುವೆ ಮಾಡಿಕೊಂಡು ಇನ್ನೊಬ್ಬರ ಮನೆಗೆ ಹೋಗಿ ಅವ್ರ ಮನೆ ಬೆಳಗೋದು ಅಂತ ಅಲ್ವಾ? ಮನೆ ಬೆಳಗೋದು ಅಂತಂದ್ರೆ ಏನು? ಅವ್ರ ಮನೆಗೆ ಹೋಗೋದು, ಅವ್ರ ಮನೆಗೆಲ್ಲ ಕೆಲಸ ಮಾಡೋದು, ಮಕ್ಕಳೇ ಇರೋದು, ಅವ್ರನ್ನೆಲ್ಲ ನೋಡ್ಕೊಳ್ಳೋದು, ಅವ್ರು ಒಡಿಸ್ಕೊಳ್ಳೋದು, ಅವ್ರಂದ್ರೆ ಅನ್ಸ್ಕೊಳ್ಳೋದು, ಕಡೆಯವರೆಗೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕಡೆಗೆ ಉಸಿರು ಬಿಡೋದು. ಹೌದಾ ಇಲ್ವಾ? ನೀವು ಮಾತಾಡಬೇಕು ಜೋರಾಗಿ. ಹೌದಾ ಇಲ್ವಾ? ನಮ್ಗೆ ನಾನು ಓದಬೇಕಾದ್ರೂ ಅಷ್ಟೇ ನಮ್ಮೂರಲ್ಲಿ ಓದಿಸ್ತಾ ಇರಲಿಲ್ಲ. ನಮ್ಮೂರಿನಲ್ಲಿ ಅವತ್ತೇನೆ ಋತುಮತಿ ಆದ್ರೆ, ಮುಟ್ಟಾದ್ರೆ ಹೆಣ್ಣುಮಗಳು ಒಂದ್ 2-3 ವರ್ಷ ಸ್ಕೂಲಿಗೆ ಕಳಿಸ್ತಿದ್ರು. ಒಂದು 10ನೇ ಕ್ಲಾಸು PUC ಮಟ್ಟಕ್ಕಷ್ಟೇ. ಅಷ್ಟರಲ್ಲಿ ಗಂಡು ನೋಡಿ ಮದುವೆ ಮಾಡ್ಬಿಡೋರು. ಅಂದ್ರೆ ಏನು?
ಹೆಣ್ಣು ಹುಟ್ಟಿದಾಳೆ ಅಂದ್ರೆ ಋಣ ಕಳ್ಕೋಬೇಕು, ತಲೆ ಮೇಲಿರೋ ಭಾರ ಕಳ್ಕೋಬೇಕು, ಈ ತರ. ನಮ್ಮ ತಂದೆ ಇಡೀ ಊರಿನಲ್ಲಿ ನಾನೇ ಓದಿದ್ದು ಮೊದಲನೇ ಹೆಣ್ಮಗಳು, ನಮ್ಮ ಊರಿಗೆ ಮೊದಲನೇ ಡಾಕ್ಟ್ರು ನಾನು. ನಾನು ಪ್ರತಿಯೊಂದು ವೇದಿಕೆಯಲ್ಲೂ ನಾನು ಈ ಮಾತಾಡ್ತೀನಿ. ಯಾಕೆ ಅಂದ್ರೆ ನಮ್ಮ ಊರಿನಲ್ಲಿ ಒಂದು ಅಪ್ಲಿಕೇಶನ್ ತುಂಬಕ್ಕೂ ಯಾರಿಗೂ ಬರ್ತಾ ಇರಲಿಲ್ಲ. ಯಾರನ್ನಾರು ಕಲಿಸಿ ಅಪ್ಲಿಕೇಶನ್ ತುಂಬಿಸೋರು, ನಮಗೂ ಏನು ಗೊತ್ತಾಗ್ತಾ ಇರಲಿಲ್ಲ. ನಾವು ಓದಿದ್ದು ಸ್ಕೂಲು ಇಂಗ್ಲಿಷ್ ಮೀಡಿಯಂ ಆದ್ರೂ ಎಲ್ಲ ಕನ್ನಡ ಮಾತಾಡೋದು. ಪುಸ್ತಕದಲ್ಲಿ ಒಂದು 3-4 ಸಬ್ಜೆಕ್ಟ್ ಇಂಗ್ಲಿಷ್ ಇರ್ತಿತ್ತು ಹೊತ್ತು, ಕೆಲವೊಂದು ಅರ್ಥನೇ ಆಗ್ತಿರ್ಲಿಲ್ಲ ನನಗೆ, ಸರಿಯಾಗಿ ಇಂಗ್ಲಿಷ್ ಬರ್ತಾ ಇರಲಿಲ್ಲ. ಡಾಕ್ಟರ್ ಓದ್ಬೇಕಾದ್ರೆ 1 ವರ್ಷ ಫೇಲ್ ಆಗಿದ್ದೀನಿ, ತುಂಬಾ ಸೋತಿದ್ದೀನಿ ಲೈಫಲ್ಲಿ. ವೇದಿಕೆ ಮೇಲೆ ಯಾವತ್ತು ಬಂದು ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಅವಾರ್ಡ್ ಬಂದಿದೆ, ಯಾವ್ದ್ರಲ್ಲೋ ಗೆದ್ದಿದ್ದೀನಿ, ಯಾವ್ದ್ರಲ್ಲೋ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದೀನಿ ಅಂತ ಯಾವತ್ತೂ ಪ್ರೈಸ್ ತಗೊಂಡಿಲ್ಲ. ನಾನು ಫಸ್ಟ್ ರ್ಯಾಂಕ್ ಗ್ರೂಪ್ ಅಲ್ಲಿ ಅಲ್ಲ, ಆದ್ರೆ ನಾನು ಕಷ್ಟಪಡುವಂತ ಗ್ರೂಪ್ ಅಲ್ಲಿ ಸೇರ್ತೀನಿ. ನಾನು ಈ ಸಲ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೆ ಮನೇಲಿ ಕುತ್ಕೊಂಡು 100 ಸಲ ಬರೀತಾ ಇದ್ದೆ, ನಾನು ಫೇಲ್ ಆಗಿದ್ದೀನಿ, ನಾನು ಇದನ್ನ ಪ್ರಾಕ್ಟೀಸ್ ಮಾಡಬೇಕು, ನಾನು ಪಾಸ್ ಆಗ್ಬೇಕು ಅಂತ. ನೀವು ನಂಬೋದಿಲ್ಲ, ನಾನು ಡಾಕ್ಟರ್ ಡಿಗ್ರಿ ಮುಗಿಸಿದ ತಕ್ಷಣ ಮಾಸ್ಟರ್ಸ್ ಹೋಗ್ಬೇಕಾದ್ರೆ ನಾನು ಇಡೀ ಬ್ಯಾಚ್ ಅಲ್ಲಿ ಫಸ್ಟ್ ಮಾಸ್ಟರ್ಸ್ ಡಿಗ್ರಿನ ತಗೊಂಡವಳು. ಅಂದ್ರೆ ನಾನು ಎಷ್ಟೇ ಸೋತು ಪರವಾಗಿಲ್ಲ, ಎಷ್ಟೇ ನನ್ನ ಕಷ್ಟ ಆದ್ರೂ ಪರವಾಗಿಲ್ಲ, ಕಲಿಯೋದನ್ನ ಬಿಟ್ಟಿಲ್ಲ. ಕಷ್ಟಪಟ್ಟಾಗ ಮಾತ್ರನೇ ನೀವೇನಾದ್ರೂ ಸಾಧನೆ ಮಾಡಕ್ ಸಾಧ್ಯ. ಇಲ್ಲಿ ನಮ್ಮ ಮಕ್ಕಳು ಹೇಳಿದ್ರು ನಾನು IAS ಮಾಡಬೇಕು ಅಂತ. ನಿಮ್ಮೆಲ್ರಿಗೂ ಹೇಳ್ತೀನಿ, ನೀವು IAS ಮಾಡಬೇಕು ಅಂತಂದ್ರೆ ಪ್ರತಿದಿನ ಪೇಪರ್ಗಳು ಓದಬೇಕು. ನಿಮ್ಮ ಮನೇಲಿ ಪೇಪರ್ ತರಿಸಲ್ಲ, ಓಕೆ, ನಿಮ್ ಲೈಬ್ರರಿಲಿ ಎಲ್ಲ ಪೇಪರ್ ಇರುತ್ತೆ. ಎಷ್ಟು ಜನ ಪೇಪರ್ ಓದ್ತೀರಾ? ಎಷ್ಟು ಜನ ಪೇಪರ್ ಓದ್ತೀರಾ? ಲೈಬ್ರರಿಗೆ ಹೋಗಿ. ಬೇರೆಯವ್ರು ಯಾರು ಪೇಪರ್ ಓದಲ್ವಾ? ಓಕೆ, ಎಷ್ಟು ಜನ ರೀಲ್ಸ್ ನೋಡ್ತೀರಾ? ನಾನು ನಿಮ್ಮಂಗೆ ರೀಲ್ಸ್ ನೋಡ್ತಿಲ್ಲ ಅಂದ್ರೂ ಕೈ ಎತ್ಬೋದು, ತಪ್ಪೇನಿದೆ? ಹೌದು, ನಾವು ರೀಲ್ಸ್ ನೋಡ್ತೀವಿ. ಎಷ್ಟು ಜನ ರೀಲ್ಸ್ ನೋಡ್ತೀರಾ? ಅದಪ್ಪ, ಸತ್ಯವಾಗಿರ್ಬೇಕು ನಾವು, ತಪ್ಪೇನು? ಎಲ್ಲರೂ ಎತ್ತಬೇಕು ಕೈ ನೋಡಿ, ಅರ್ಥ ಆಯ್ತು ನರ್ನ ಬಿಡೋದು. ಓಕೆ, ಇಟ್ಸ್ ಓಕೆ. ನಾವ್ ಏನಾದ್ರೂ ಲೈಫಲ್ಲಿ ಸಾಧಿಸ್ಲೇಬೇಕು ಅನ್ನೋರು ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. ಸಾಧಿಸ್ಲೇಬೇಕು ಮೇಡಮ್ ನೋಡಿ, ಎಲ್ಲರೂ ಕೈ ಎತ್ತಿದ್ದೀರಾ, ಅದಕ್ಕೊಂದು ದೊಡ್ಡ ಚಪ್ಪಾಳೆ. ನನ್ನಂಗೆ ಎಷ್ಟು ಜನ ಇದ್ದೀರಾ? ಫಸ್ಟ್ ರ್ಯಾಂಕ್ ಬರ್ದೇ ಇರೋರು, ಅವಾಗ ಫೇಲ್ ಆಗೋರು, ಸರಿಯಾಗಿ ಇಂಗ್ಲಿಷ್ ಬರ್ದೇ ಇರೋರು, ಎಷ್ಟು ಜನ ಫೇಲ್ ಆಗ್ತಾ ಇದ್ರು ಪರವಾಗಿಲ್ಲ, ನನ್ನಂಗೆ ಆಗಿದ್ದೀರಾ? ನನ್ನಂಗೆ ಸ್ವಲ್ಪ ಜನ ಇದ್ದೀರಾ. ನಾನು ಅನ್ಕೊಂಡೆ ನನ್ನಂಗೆ ಜಾಸ್ತಿ ಜನ ಇರ್ತಾರೆ ಅಂತ. ಇಟ್ಸ್ ಓಕೆ. ನೋಡಿ, ಪ್ರತಿದಿನ ಪೇಪರ್ ಓದಬೇಕು. ಬರೀ IAS ಓದೋರು ಮಾತ್ರ ಅಲ್ಲ, ನಾವೆಲ್ಲರೂ ದಿನ ಪೇಪರ್ ಓದಬೇಕು. ಒಂದು 15 ನಿಮಿಷ ಬೇಡ, 10 ನಿಮಿಷ ಟೈಮ್ ಕೊಡಿ. ಇವತ್ತಿಂದ ನನಗೆ ಪ್ರಾಮಿಸ್ ಮಾಡಿ, ಮೇಲ್ಗಡೆ ಲೈಬ್ರರಿಯಲ್ಲಿ ಹೋಗಿ ಪ್ರತಿದಿನ ಪೇಪರ್ ಓದ್ತೀವಿ ಮೇಡಮ್ ಅಂತ ಪ್ರಾಮಿಸ್ ಮಾಡಿ. ಪ್ರಾಮಿಸ್? ಏನ್ ಗೊತ್ತಾ, ನಮ್ಮ ಹೆಣ್ಮಕ್ಳನ್ನ ಎಲ್ರು ಏನನ್ಕೋತಾರೆ ಗೊತ್ತಾ? ಅದೇ ಗಂಡು ಮಕ್ಕಳು ನೋಡ್ರಿ, ಕಾಫಿ ಹಿಡ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಪೇಪರ್ ಓದ್ತಾ ಇರ್ತಾರೆ. ಅವ್ರಿಗೆ ಅದು ಅವತ್ತಿಂದ ಬಂದ್ಬಿಟ್ಟಿದೆ. ಅದು ಹೆಣ್ಮಕ್ಳಂದ್ರೆ ಪಟ್ಟೆ ಹೋಗಿ ಕಾಫಿ ತಯಾರು ಮಾಡಬೇಕು, ಅಡಿಗೆ ತಯಾರು ಮಾಡಬೇಕು. ಆದ್ರೆ ಮಾಡೋಣ, ಅದ್ರ ಜೊತೆ ಜ್ಞಾನನೂ ಇಂಪಾರ್ಟೆಂಟ್. ಜ್ಞಾನ ಪಡೆದವನು ಜಗತ್ತನ್ನ ಆಳಬಹುದು. ಡಾಕ್ಟರ್ ಯಾರು ಹೇಳಿರೋದು ಇದನ್ನ? ಡಾಕ್ಟರ್ BR ಅಂಬೇಡ್ಕರ್. ನೋಡುವ, ಅಂಬೇಡ್ಕರ್ಗಿಂತ ನಮಗೆ ಯಾರನ್ನು ರೋಲ್ ಮಾಡಲ್ ಬೇಕಾಗಿಲ್ಲ. ಬಡತನ ಕುಟುಂಬ, ತಿನ್ನಕ್ ಊಟ ಇಲ್ಲ, ಶಾಲೆಗೆ ಹೋದ್ರು ನೀನು ನೀಚ ಜಾತಿಯವನು, ನೀನು ತಳ ಜಾತಿಯವನು ಅಂತ ಎಲ್ಲರ ಜೊತೆ ಅಲ್ಲೆಲ್ಲ ಕೂಡಿಸ್ತಿದ್ರಂತೆ, ಗೋಣಿ ಚೀಲ ಹಾಕ್ಬಿಟ್ಟು ನೆಲದ ಮೇಲೆ. P1 ಏನಾದ್ರು ಬರ್ಲಿಲ್ಲ ಅಂತಂದ್ರೆ ಯಾಕವ ನಿದ್ದೆ ಬರ್ಲಿಕ್ಕಂತ ಆಕಳಿಸ್ತಿದ್ಯಾ? P1 ಏನಾದ್ರು ಬಂದಿಲ್ಲ ಅಂತಂದ್ರೆ ಅವತ್ತು ಕುಡಿಯಕ್ ನೀರು ಇಲ್ಲ. ಯಾಕಂದ್ರೆ ಯಾರಾದ್ರೂ P1 ನೀರ್ ಹಿಡಿದು ಹಿಂಗ್ ಸುರಿಬೇಕು,
ಅವಾಗ ಮಾತ್ರ ನೀರು ಕುಡಿಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿದಂತ ಸ್ಕೂಲಲ್ಲಿ P1 ಬಂದಿಲ್ಲ ಅಂದ್ರೆ ಕುಡಿಯಕ್ ನೀರಿಲ್ಲ. ಊಟನೂ ಸಹ ತಗೊಂಡೋಗ್ತಿರ್ಲಿಲ್ಲ. ಅಂಥ ಬಡತನದಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಇವತ್ತು ಇಡೀ ದೇಶ ಆಳುವಂತಹ ಒಂದು ಸಂವಿಧಾನವನ್ನ ಬರೆದು ಪ್ರತಿಯೊಂದು ಹೆಣ್ಣುಮಗಳಿಗೂ ಸಮಾನತೆಯನ್ನ ಕೊಟ್ಟು, ನೀನು ಎಲ್ಲರಂಗವ, ನೀನ್ ಬರೀ ಮಕ್ಕಳು ಹುಟ್ಟಿಸೋ ಫ್ಯಾಕ್ಟ್ರಿ ಅಲ್ಲವಾ, ನೀನು ಗಂಡ ಹೇಳದಂಗೆ ಒಡಿಸ್ಕೊಂಡು ಗಂಡ 1, 2, 3 ಅವತ್ತಿನ ಕಾಲಕ್ಕೆ ಊರ್ಗ್ ಹೋದಾಗೆಲ್ಲ ಒಬ್ಬೊಬ್ರನ್ನ ಹೆಂಡತಿ ಮಾಡ್ಕೊಂಡ್ ಬರ್ತಿದ್ರಂತೆ. ನೀವ್ ನೋಡ್ರಿ, ಅವಾಗಿನ ಕಾಲದಲ್ಲಿ ಹೇಳ್ತಾರೆ, ಈ ಪಟೇಲ ಆ ಪಟೇಲ ಈ ಪಟೇಲ ಊರ್ದವನು ಇಟ್ಕೊಂಡವ್ರು ಕಟ್ಕೊಂಡವ್ರು ಒಬ್ರು ನೆಕ್ಸ್ಟ್ ಕಟ್ಕೊಂಡು 2ನೇವ್ರು ಕಟ್ಕೊಳ್ಳೋದು, 3ನೇವ್ರು ಕಟ್ಕೊಳ್ಳೋದು, 4ನೇವ್ರು ಇಟ್ಕೊಳ್ಳೋದು, ಅವರೆಲ್ಲರಿಗೂ ಒಬ್ಬೊಬ್ರು ಮಕ್ಕಳು ಹುಟ್ಟಿಸೋದು. ಇದಕ್ಕೆ ಅಂಕೆ ಸಂಖ್ಯೆನೇ ಇರಲಿಲ್ಲ. ಇದಕ್ಕೆಲ್ಲ ಕಡಿವಾಣ ಹಾಕಿದ್ ಯಾರು ಗೊತ್ತಾ? ಹೇಳಿ, ಯಾರು? ಮಾತಾಡ್ರವಾ? ಬಾಬಾ ಸಾಹೇಬ. ನೋಡ್ರಪ್ಪ, ಸಾಕು. ಮದುವೆ ಮಾಡ್ಕೊಂಡ್ರೆ ಅವಳ ಜೊತೆ ಕಡೆಯವರೆಗೂ ಬದುಕಬೇಕು. ನೀವು ಏನಾದ್ರೂ ನೀವು ಹೆಂಡತಿಯನ್ನ ಬಿಡ್ತೀನ ಅಂತಂದ್ರೆ ನೀವು ವಿಚ್ಛೇದನ ಪಡ್ಕೋಬೇಕು, ನೀವು ಡೈವರ್ಸ್ ಪಡ್ಕೋಬೇಕು. ನೀವು ಹಂಗೆ ಇನ್ನೊಬ್ಬರ ಮದುವೆ ಮಾಡ್ಕೊಳಕ್ ಆಗುದಿಲ್ಲ ಅಂತ ಹೇಳಿ ಕಡಿವಾಣ ಹಾಕಿದ್ದಕ್ಕೆ ಇವತ್ತು ಒಂದಕ್ಕೆ ನಿಂತ್ಕೊಂಡವ್ರೆ. ಎಲ್ರು 2ನೇ ಮದುವೆ ಮಾಡ್ಕೋತಾರೆ ಅಂತಲ್ಲ ನಾನು ಹೇಳಿದ್ದು. ಅಂದ್ರೆ ಎಷ್ಟು ಜನ ಹೆಣ್ಣುಮಕ್ಳು ಬೀದಿ ಪಾಲಾಗ್ಬಿಡ್ತಿದ್ರು. ಅವನ್ನೆಲ್ಲ ಅಂಬೇಡ್ಕರ್ ನೋಡ್ತಿದ್ರು. ಹೆಣ್ಣುಮಕ್ಳು ಅನುಭವಿಸ್ತಾ ಇದ್ದಂತ ಕಷ್ಟಗಳನ್ನ ನೋಡಿದ್ರು ಅವರು. ವಿದ್ಯೆ ಅಂತ ದೂರದ ಮಾತು. ನಾನು ಹೇಳ್ತಿರ್ತೀನಿ, ನನಗೆ ಹೇಳ್ತಿರ್ತಾರೆ, ನನಗೆಲ್ಲಾ ಸಭೆಯಲ್ಲಿ ಕೇಳ್ತಾರೆ, ಮೇಡಮ್ ಯಾವ ಜಾತಿಯವರು? ನಾಗಲಕ್ಷ್ಮಿ ಚೌಧರಿ ಅಂತ ಇದೆ. ಚೌಧರಿ ಅಂತಂದ್ರೆ ಯಾರು? ನಾನು ಹೇಳ್ತಿರ್ತೀನಿ, ನನ್ನ ಜಾತಿ ಹೆಣ್ಣು, ನನ್ನ ಮತ ಹೆಣ್ಣು, ನನ್ನ ಕುಲ ಹೆಣ್ಣು, ನನ್ನ ಧರ್ಮ ಹೆಣ್ಣು. ಹೆಣ್ಣಿಗೆ ಯಾವ್ದು ಜಾತಿನೇ ಇಲ್ಲ. ಎಲ್ಲಾ ಜಾತಿಗಳಲ್ಲೂ ಹೆಣ್ಣು ಮಗಳನ್ನ ಹಂಗೆ ನಡೆಸ್ಕೊತಾರೆ. ಬ್ರಾಹ್ಮಣರ ಜಾತಿಯಲ್ಲಿ ಹೆಣ್ಣು ಮಗಳನ್ನ ನೀನ್ ಕೂಡಿಸ್ಬಿಟ್ಟು ಅವಳಿಗೆ ಅಡಿಗೆ ಮಾಡಿ ಕೊಡ್ತಾರೆ. ಅವತ್ತಿನ ಕಾಲಕ್ಕಂತೂ ಬ್ರಾಹ್ಮಣರ ಜಾತಿಯಲ್ಲಿ ಅಕಸ್ಮಾತ್ ಅವಾಗೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬಿಡ್ತಿದ್ರು. 9 ವರ್ಷ 10 ವರ್ಷ ಇನ್ನೂ ಮುಟ್ಟಾಗ್ತಿರ್ಲಿಲ್ಲ, ಅವಾಗಲೇ ಮದುವೆ ಮಾಡ್ಕೊಟ್ಬಿಡೋರು. ಬೈ ಚಾನ್ಸ್ ಏನಾದ್ರೂ ಗಂಡ ಸತ್ತೋಗ್ಬಿಟ್ರೆ ಅವಳಿಗೆ ತಲೆ ಬೋಡಿಸಿ ಬಿಳಿ ಸೀರೆ ಉಡಿಸಿ, ಚಿಕ್ಕ ಹುಡುಗಿ, ಅದು 12 ವರ್ಷ ಇರ್ಬೋದು. ಅದು ಯಾಕೆ ಅಂತ ಬಸವಣ್ಣವರು ಅವ್ರ ತಾಯಿನ ಕೇಳ್ತಾರೆ. ಅವ್ರ ಅತ್ತೆಗೆ ಗಂಡ ಸತ್ತೋಗ್ಬಿಟ್ಟಿರ್ತಾರೆ. ಯಾಕೆ ತಲೆ ಬೋಡಿಸ್ತಾ ಇದ್ದೀರಾ? ಬೋಡಿಸ್ಬೇಡಿ, ನಮ್ಮ ಅತ್ತೆ ಚೆನ್ನಾಗಿ ಕಾಣಲ್ಲ ಅಂತ ಬಸವಣ್ಣವ್ರ ತಾಯಿ ಅವ್ರ ತಂದೆ ಕೇಳಿದಾಗ ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ. ಅವಳು ಯಾಕೆ ತಲೆ ಬೋಡಿಸ್ತಾರೆ ಅಂತಂದ್ರೆ ಅವಳು ಎಲ್ಲರ ಕಣ್ಣಿಗೆ ಚೆನ್ನಾಗಿ ಕಾಣಬಾರ್ದು. ಗಂಡಸೇನಾದ್ರೂ ಇವಳು ಏನಾದ್ರು ಚೆನ್ನಾಗಿದ್ದಾಳೆ ಅಂತ ಏನಾದ್ರು ಮೋಹಿಸ್ಬಿಟ್ರೆ, ಅವಳು ಗಂಡ ಸತ್ತೋಗಿದ್ದಾನೆ ಮತ್ತೆ ಮದುವೆ ಆಗೋಗಿಲ್ಲ, ಮತ್ತೇನಾದ್ರು ಅವಳು ಗರ್ಭಿಣಿ ಆಗ್ಬಿಟ್ರೆ ಅವಳಿಗೆ ಯಾವುದೇ ತರ ಭಾವನೆಗಳು ಬರಬಾರ್ದು ಅಂತ ಸಪ್ಪೆ ಊಟ ಹಾಕೋರಂತೆ. ಬಸವಣ್ಣವರು ನಾವಿವತ್ತು ಅಂಬೇಡ್ಕರ್ ಅವ್ರ ಜೊತೆಲಿ ಇನ್ನೊಬ್ಬರನ್ನ ಬಹಳ ನೆನಪು ಮಾಡಬೇಕಾಗಿರೋದು ಬಸವಣ್ಣವರು. ಅಂಬೇಡ್ಕರ್ ನಮ್ಗೆ 18th 19th ಸೆಂಚುರಿ. ಬಸವಣ್ಣವರು ಯಾವ ಸೆಂಚುರಿಯಲ್ಲಿ ಇದ್ರು ಗೊತ್ತಾ ನಿಮಗೆ? 12ನೇ ಶತಮಾನ. ಅವತ್ತೇ ಅವ್ರು ನಮ್ಮ ಪರ ಹೋರಾಟ ಮಾಡಿದ್ರಲ್ಲ. ಅವ್ರ ಅಕ್ಕನಿಗೆ ಜನ್ವಾರ ಹಾಕಲ್ಲ, ಅವತ್ತು ಮುಂಜಿ ಮಾಡ್ತಿರ್ತಾರೆ. ಅವಾಗ ಅವ್ರ ಅಪ್ಪನ್ಗೆ ಕೇಳ್ತಾರೆ, ನಮ್ಮ ಅಕ್ಕನಿಗೂ ಹಾಕ್ರಿ ನನ್ನ ಜೊತೆ ಜನ್ವಾರ ಅಂತ. ಅವಾಗ ಇಲ್ಲ, ಅವ್ರಿಗೆ ಆ ಸಂಸ್ಕಾರ ಮಾಡಕ್ ಬರಲ್ಲ, ಅವಳು ಅಶುದ್ಧಳು, ಮುಟ್ಟಾಗೋ ಹೆಣ್ಣುಮಗಳು ಅಶುದ್ಧಳು, ಅದಕ್ಕೆ ಮಂತ್ರೋಪದೇಶ ಇರಲ್ಲ ಹೆಣ್ಣು ಮಕ್ಕಳಿಗೆ. ಸೊ ಹಾಗಾಗಿ ಅವಳಿಗೆ ಜನ್ವಾರ ಹಾಕಲ್ಲ ಅಂದಾಗ ಅಷ್ಟು ಚಿಕ್ಕ ಹುಡುಗ ಬಸವಣ್ಣ. ನನ್ನ ಅಕ್ಕನಿಗೆ ಇಲ್ಲದಂತ ಸಂಸ್ಕಾರ ನನಗೂ ಬೇಡ, ಈ ಸಂಸ್ಕಾರಕ್ಕೆ ನಮ್ದು ಧಿಕ್ಕಾರ ಅಂತ ಹೇಳಿ ಅಷ್ಟು ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ನಡೀತಾನೆ. ಅನುಭವ ಮಂಟಪ ಕಟ್ಟಿದಾಗ ಎಷ್ಟು ಜನ ವಿಧವೆಯಂದಿರು, ಮರು ವಿವಾಹ, ಅಂತರ್ಜಾತಿ ವಿವಾಹ ಎಲ್ಲವನ್ನೂ ಮಾಡಿಸ್ತಾರೆ. ಅವತ್ತಿಂದ ಇವತ್ತುವರೆಗೂ ನೊಂದ್ಕೊಂಡು ಬಂದಿರೋ ಆ ಹೆಣ್ಣು ಮಕ್ಕಳು, ಆ ಹೆಣ್ಣು ಮಕ್ಕಳಿಗೆ ಇವತ್ತು ಇಷ್ಟು ಜನ ನೀವೆಲ್ಲ ಬಂದು ಇವತ್ತು ಶಾಲೆ ಕಾಲೇಜುಗಳಲ್ಲಿ ಓದಿ, ಒಬ್ಳು ನಾಗಲಕ್ಷ್ಮಿ ಒಂದು ಹಳ್ಳಿಯಿಂದ ಬಂದವಳು ಇಲ್ಲಿ ತನ ಬಂದು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆಲ್ಲ ಕೊಡುಗೆ ಡಾಕ್ಟರ್ BR ಅಂಬೇಡ್ಕರ್, ಬಸವಣ್ಣನವರು. ಅವರನ್ನೆಲ್ಲ ನಾವು ನೆನೆಸ್ಬೇಕಾ ಬೇಡವಾ? ಹೌದಲ್ವಾ? ಇವಾಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಇಲ್ಲಿ ತನ ಬಂದಿದ್ದೀವಿ. ನಾವು ಇಲ್ಲಿ ತನ ಬಂದ ಮೇಲೆ ನಮ್ ಫೋಕಸ್, ನೀವೆಲ್ಲ ಹೇಳಿದ್ರಿ ನಾವೇನಾದ್ರು ಸಾಧನೆ ಮಾಡೇ ಮಾಡ್ತೀವಿ ಅಂತ, ಹೌದಾ ಇಲ್ವಾ?
ಹೌದಾ ಇಲ್ವಾ? ಈಗ ಸಾಧನೆ ಮಾಡ್ಬೇಕಾದ್ರೆ ನಿಮ್ಮ ಗುರಿ ಹೆಂಗಿರ್ಬೇಕು ಗೊತ್ತಾ? ಗುರಿ ಫೋಕಸ್. ಆ ಫೋಕಸ್ ನಿಮ್ಮನ್ನ ಆ ಕಡೆ ಈ ಕಡೆ ತಗೊಂಡೋಗ್ಬಾರ್ದು. ಹುಡುಗರಾಗ್ಲಿ ಹುಡುಗಿರಾಗ್ಲಿ, ನಿಮ್ ಫೋಕಸ್ ಹಾಳು ಮಾಡೋಂಥವು ಏನೇನಿದಾವೆ ಹೇಳಿ ನಿಮ್ ಲೈಫಲ್ಲಿ ಈಗ ಸದ್ಯಕ್ಕೆ? ಒಂದು, ಎರಡನೇದು ಕರೆಕ್ಟ್, ಎರಡನೇದು ಅದ್ರಲ್ಲೇನಿದೆ? ಎರಡನೇದೇನು? ಲವ್. ನೀವು ಹೇಳಿರೋದು ಕರೆಕ್ಟ್. ಅಂದ್ರೂ ನಾವು ಇಲ್ಲೂ ನಾಚ್ಕೋತೀವಿ ಏನಾದ್ರು ಮಾತಾಡಕ್ಕೆ. ಗಂಡು ಮಕ್ಕಳಿಗೆ ಏನ್ರ, ಹೆಣ್ಮಕ್ಳಿಗೆ ಒಂದು ಮೊಬೈಲ್, ಎರಡನೇದು ಲವ್. ಗಂಡು ಮಕ್ಕಳಿಗೆ ಮಾತಾಡ್ರು, ಗಂಡು ಮಕ್ಳು ಒಬ್ರಾದ್ರು ಮಾತಾಡ್ರು. ಗಂಡು ಮಕ್ಕಳಿಗೆ ಏನಿರುತ್ತೆ? ಮೊಬೈಲು, ಲವ್, ಮೂರನೇದು ಅದೇ ಹೇಳ್ರಿ, ಡ್ರಿಂಕ್ಸ್, ಆಮೇಲೆ ಸ್ಮೋಕಿಂಗ್, ಆಮೇಲೆ ಡ್ರಗ್ಸ್. ಏನೋ ಡ್ರಗ್ಸ್. ಹೌದಾ ಇಲ್ವಾ? ಹೌದಾ ಇಲ್ವಾ? ಸೊ ಫೋಕಸ್ ವೆರಿ 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 ಇಂಪಾರ್ಟೆಂಟ್. ಎಲ್ಲ ಹೆಣ್ಮಕ್ಳಿಗೆ, ಎಲ್ಲ ಗಂಡು ಮಕ್ಕಳಿಗೆ ನಿಮ್ ಫೋಕಸ್, ನಿಮ್ಮ ಗುರಿಯನ್ನ ಬಿಟ್ಟು ನೀವು ಆ ಕಡೆ ಈ ಕಡೆ ಕದಲಬಾರ್ದು. ರೀಲ್, ನೀವು ಒಂದು ಮೊಬೈಲ್ ತಗೊಳ್ಳಿ, ಒಂದು ರೀಲ್ ನೋಡಿಲ್ವಾ, ಇನ್ನೊಂದು 1 ಅವರ್ ಟೈಮ್ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ. ನಾವು ಓದೋದೇ 1 ಅವರ್ 2 ಅವರ್. ಆ 2 ಅವರ್ನು ನಾವು ರೀಲ್ಸ್ ನಲ್ಲಿ ಖತಮ್ ಮಾಡ್ಬಿಟ್ರೆ ನಮ್ ಗುರಿ ಮುಟ್ಟಕ್ಕಾಗತ್ತಾ? ನೀವು ಮಾತಾಡಿ ಜೋರಾಗಿ, ಮುಟ್ಟಕ್ಕಾಗತ್ತಾ? ಸೊ ಫೋಕಸ್ ನ ಕಳ್ಕೋಬಾರ್ದು. ಎರಡನೇದು ಲವ್. ದಯವಿಟ್ಟು ಬೀಳಬೇಡಿ. ಯಾಕೆ ಅಂದ್ರೆ ನಾನು ಹೇಳ್ತೀನಿ, ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಇರ್ತವೆ. ನಾವು ಋತುಮತಿ ಆದ್ಮೇಲೆ ನ್ಯಾಚುರಲ್ ಆಗಿ ಹಾರ್ಮೋನ್ಸ್ ಬರ್ತವೆ. ಅದು ಗಂಡು ಮಕ್ಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು. ಯಾರನ್ನಾದ್ರೂ ನೋಡಿದ್ರೆ ಇಷ್ಟಪಡೋದು ಸಹಜ. ಅದು ನಮ್ಮ ಪ್ರಕ್ರಿಯೆ, ನಮ್ಮ ಬಯಾಲಜಿಕಲ್ ಕ್ರಿಯೇಷನ್ ಹಂಗಿದೆ. ಯಾರನ್ನಾದ್ರೂ ನೋಡಿದಾಗ ಇಷ್ಟಪಡೋಂಗಾಗೋದು, ಖುಷಿ ಆಗೋದು, ಅವ್ರ ಜೊತೆ ಮಾತಾಡ್ಬೇಕು ಅನ್ಸೋದು, ಅವ್ರ ಜೊತೆ ಚಾಟ್ ಮಾಡ್ಬೇಕು ಅನ್ಸೋದು, ಅದ ನಂತರ ಪ್ರೀತಿ ಮಾಡ್ಬೇಕು ಅನ್ಸೋದು, ಅದ ನಂತರ ಇವಳನ್ನ ಮದುವೆ ಮಾಡ್ಕೋಬೇಕು ಅನ್ಸೋದು, ಅಥವಾ ಅವನಿಗೆ ಅವಳನ್ನ ಮದುವೆ ಮಾಡ್ಕೋಬೇಕು ಅನ್ಸೋದು, ಅದು ಅನ್ಸತ್ತೆ. ಬಟ್ ಅದಕ್ಕೆ ಟೈಮ್ ಇದೆ. ಅದಕ್ಕೆ ಅನ್ಸಿದ್ರೆ ಅಲ್ಲಿಗೆ ಇಟ್ಕೊಂಡ್ಬಿಡಿ, ಇಳಿಯಕ್ ಹೋಗ್ಬೇಡಿ. ಏನ್ ಮಾಡ್ಬೇಡಿ? ಇಳಿಯಕ್ ಹೋಗ್ಬೇಡಿ. ಏನಾದ್ರೂ ನಾವು ಓದೋ ಟೈಮಲ್ಲಿ ಲವ್ ಬಿದ್ವಿ ಅನ್ಕೊಳ್ಳಿ, ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಅವ್ನ್ ಮೆಸೇಜ್ ಮಾಡದೆ ಹೋದ್ರೆ ಇಡೀ ದಿನ ಕಾಯೋದು, ಏನಕ್ಕೂ ಕಾನ್ಸಂಟ್ರೇಷನ್ ಇಲ್ಲ. ಅವನು ಅಷ್ಟೇ, ಅವಳು ಮೆಸೇಜ್ ಮಾಡಿಲ್ಲ, ಫುಲ್ ಓದಕ್ ಇಂಟ್ರೆಸ್ಟ್ ಇಲ್ಲ, ಬರೆಯಕ್ ಇಂಟ್ರೆಸ್ಟ್ ಇಲ್ಲ. ಅವ್ನ್ ಮೆಸೇಜ್ ಬರುತ್ತೋ ಇಲ್ವೋ, ಅವ್ನ್ ಕಾಲ್ ಬರುತ್ತೋ ಇಲ್ವೋ, ಅವನನ್ನ ಹೆಂಗೋ ಮೀಟ್ ಮಾಡ್ಬೇಕು, ಯಾವ ತರ ದುಡ್ಡು ಹಂಚ್ಕೋಬೇಕು. ಹೌದಾ ಇಲ್ವಾ? ಹೌದಾ ಇಲ್ವಾ? ಹೌದಾ ಇಲ್ವಾ? ಎಷ್ಟು ಟೈಮ್ ವೇಸ್ಟ್. ಒಂದು ರೀಲ್ಸು, ಎರಡನೇದು, ಮೂರನೇದು ಗಂಡು ಮಕ್ಕಳಿಗೆ ಏನ್ ಗೊತ್ತಾ? ನಿಮ್ದು ತಪ್ಪಲ್ಲ. ಗಂಡು ಮಕ್ಕಳು ಅಷ್ಟೇ ಬೆಳಿಬೇಕಾದ್ರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇರುತ್ತೆ, ಅದು ತುಂಬಾ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಅವ್ರಿಗೆ ಹೀರೋಯಿಸಮ್. ಅದು ನೀವು ನೋಡಿ, ಈ 2 ವೀಲರ್ ಬೈಕ್ ಎಲ್ಲ ತಗೊಂಡೋಗ್ತಾ ಝೀ ಅಂತ ಫಾಸ್ಟ್ ಆಗಿ ಹೋಗೋದು, ಎಲ್ಲರೂ ನೋಡ್ತಾ ಇರ್ಬೇಕು ಅಂತ. ಹೌದಾ ಇಲ್ವಾ? ನಮ್ ಬೆಂಗಳೂರಲ್ಲಿ ಮಾಡ್ತಾರೆ, ಅವರು ವೀಲಿಂಗ್ ಮಾಡ್ತಾರೆ, ವೀಲಿಂಗು ಲೈವ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಹಾಕಕ್ಕೆ ಒಂಥರ ಅದು. ಆಮೇಲೆ ಈ ಹೀರೋಯಿಸಮ್ ಪಿಕ್ಚರ್ಗಳಲ್ಲಿ ಸಿಗರೇಟ್ ಹೊಡೆಯೋದು, ಅವ್ರಿಗೆ ಫಸ್ಟ್ ಅದು ಹುಚ್ಚಿರಲ್ಲ, ಶೋಕಿಗೆ ಪ್ರಾರಂಭ ಮಾಡ್ತಾರೆ. ಈಗ ಹೆಣ್ಮಕ್ಳು ಮಾಡ್ತಾರೆ, ಇಲ್ಲ ಅಂತಲ್ಲ, ಎಲ್ರಿಗೂ ಹೇಳ್ತಾ ಇದೀನಿ ನಾನು. ಶೋಕಿಗೆ, ಆ ಸ್ಟೈಲ್ಗೆ ಸಿಗರೇಟ್ ಹೊಡೆಯೋದು, ಎದೆ ಒಪ್ಪಿಸ್ಕೊಂಡು ನಡೆಯೋದು, ಇದೆಲ್ಲ ನಿಮ್ ತಪ್ಪಲ್ಲ. ನಿಮ್ಮಲ್ಲಿ ಉತ್ಪತ್ತಿ ಆಗುವಂತ ಹಾರ್ಮೋನ್ಸ್ ತಪ್ಪು ಅಂತನಲ್ಲ, ಅದು ಸಹಜ. ಆದ್ರೆ ನೋಡ್ರಪ್ಪ, ಆ ಟೈಮಲ್ಲಿ ನೀವು ಒಂದು ಚೂರು ನಿಮ್ಮ ಕ್ಯಾರೆಕ್ಟರ್ಸ್ಗೆ ಬೌಂಡ್ರಿ ಹಾಕೊಂಡು ನಿಮ್ಮ ಗುರಿ ಕಡೆ ಫೋಕಸ್ ಮಾಡಿದ್ರೆ ಪೊಲೀಸ್ ಅವ್ರಿಗೆಲ್ಲ ಕೆಲಸ ಕಡಿಮೆ.
ಯಾಕೆ ಗೊತ್ತಾ, ಈಗ ನಾನೊಂದು ಹಾಸ್ಟೆಲ್ ಹತ್ರ ಹೋಗಿದ್ದೆ. 3 ವರ್ಷ ಆಗಿದೆ ಹಾಸ್ಟೆಲ್ ನ ಬಂದ್ ಮಾಡಿಬಿಟ್ಟಿದ್ದಾರೆ. ಹಾಸ್ಟೆಲ್ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಹಾಸ್ಟೆಲ್ ಓಪನ್ ಆಗಿದೆ. ಅದು ನಮ್ಮ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ. ನಾನು ಎಲ್ಲಿ ಹೋದ್ರು ಎಲ್ಲಾ ಕಡೆ ಮಕ್ಕಳು ಮೇಡಮ್ ನಮ್ಗೆ ಹಾಸ್ಟೆಲ್ ಇಲ್ಲ ಅಂತಾರೆ. ಇವತ್ತು ಹಾಸ್ಟೆಲ್ ಇದೆ ಅಲ್ಲಿ ಸಿದ್ದರಾಮಪುರದಲ್ಲಿ, ಮಾಡೆಲ್ ಸ್ಕೂಲ್, ಮಾಡೆಲ್ ಕಾಲೇಜ್. ಬಟ್ ನನಗೆ ಅಲ್ಲಿ ಹೇಳ್ತಾ ಇದ್ರು 3 ವರ್ಷದಿಂದ ಕಾಲೇಜ್ ಅದು ಹಾಸ್ಟೆಲ್ ಓಪನ್ ಆಗದೆ ಇರೋದ್ರಿಂದ ಅಲ್ಲಿ ಪ್ರತಿದಿನ 50ರಿಂದ 100 ಜನ ಹುಡುಗರು ಹೋಗಿ ಗಾಂಜಾ ಹೊಡಿತಾರಂತೆ, ಡ್ರಿಂಕ್ಸ್ ಕುಡಿತಾರಂತೆ, ಮತ್ತೆ ಡ್ರಗ್ಸ್ ತಗೊಳ್ತಾರಂತೆ. ಪ್ರತಿದಿನ ಅಲ್ಲಿ ಎವ್ರಿ ಡೇ ಚಟುವಟಿಕೆ ನಡೆಯುತ್ತಂತೆ. ಆ 50 ಜನ ಗಂಡು ಮಕ್ಕಳು ನನ್ನ ಮಕ್ಕಳೇ ಅಲ್ವಾ, ಹೆಂಗಿದಕ್ಕೆ ತುತ್ತಾಗ್ತಾರೆ? ಅಲ್ಲಿರೋ ಸುತ್ತಮುತ್ತ ಕಾಲೇಜ್ ಮಕ್ಕಳೆಲ್ಲ ಅಲ್ಲಿ ಬರ್ತಾರಂತೆ. ಅಷ್ಟಕ್ಕೆ ಮುಗಿತು ಕಂಡ್ರೆ ನಿಮ್ ಲೈಫು. ಮುಂದಕ್ಕೆ ಏನು ಸಾಧನೆ ಮಾಡಕ್ಕಾಗಲ್ಲ. ಇನ್ನ ಚಿಕ್ಕ ನಾವು 100 ವರ್ಷ ಬದುಕಬೇಕು. 20 ವರ್ಷಕ್ಕೆ ನೀವು ಗಾಂಜಾ, ಡ್ರಗ್ಸ್, ಆಲ್ಕೋಹಾಲು, ಸಿಗರೇಟು ಇಂಥದ್ರಲ್ಲೆಲ್ಲ ನೀವು ತುತ್ತಾಗ್ಬಿಟ್ರೆ ನಿಮ್ ಗುರಿಯಲ್ಲಿ, ನಿಮ್ ಭವಿಷ್ಯ ಎಲ್ಲಿ, ನಿಮ್ ಫೋಕಸ್ ಎಲ್ಲಿ, ಎಲ್ಲ ಹೋಯ್ತು. ಸೊ ತುಂಬಾ ಇದಕ್ಕೆ ಚೌಕಟ್ಟು ಇಷ್ಟೇ. ಅದಕ್ಕೆ ನೀವು ಫಾಲೋ ಮಾಡ್ಬೇಕಾಗಿರೋದು ಏನ್ ಗೊತ್ತಾ, ಅಂತ ಫ್ರೆಂಡ್ಶಿಪ್ ಇರೋರ್ ಜೊತೆ ಸೇರ್ಕೋಬಾರ್ದು. ಈಗ 4 ಜನ ಫ್ರೆಂಡ್ಸ್ ಇರ್ತಾರೆ. ಆ 4 ಜನದಲ್ಲಿ 3 ಜನ ಕುಡುಕರು, 3 ಜನ ಕುಡಿತಾರೆ, 4 ಕುಡಿಯಲ್ಲ. ದಿನ ಅವ್ರ ಜೊತೆ ಇರ್ತಾನೆ. 99.9% ಸ್ವಲ್ಪ ದಿನಗಳ ನಂತರ, ಸ್ವಲ್ಪ ತಿಂಗಳುಗಳ ನಂತರ ಖಂಡಿತವಾಗ್ಲೂ ಅವನು ಕುಡಿಯಕ್ಕೆ ಶುರು ಮಾಡ್ತಾನೆ. ಹೆಣ್ಮಕ್ಳು ಅಷ್ಟೇ. 4 ಜನ ಹೆಣ್ಮಕ್ಳು, 3 ಜನ ಬರೀ ಗಾಸಿಪ್ಪು. ಅವಳು ಹೆಂಗ್ ಬಂದ್ಲು ಗೊತ್ತಾ ಇವತ್ತು, ಅವಳು ಯಾರ ಜೊತೆ ಹೋಗಿದ್ದಾಳೆ ಗೊತ್ತಾ, ಅವಳು ಏನ್ ನೋಡ್ತಾಳೆ ಗೊತ್ತಾ, ಅವಳು ಎಂತದ್ ಹಾಕೊಳ್ತಾಳೆ ಗೊತ್ತಾ, ಬರೀ ಗಾಸಿಪ್. ಒಬ್ರು ಮಾಡಲ್ಲ, ಗಾಸಿಪ್ ಮಾಡ್ತಾ ಮಾಡ್ತಾ 4ನೇವಳು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾಳೆ. 3 ಜನ ಚೆನ್ನಾಗಿ ಓದ್ತಾರೆ, ಅವ್ರ ಜೊತೆ 4ನೇವಳು ಸ್ವಲ್ಪ ಆವರೇಜು ಅಥವಾ ಪೆದ್ದು. ಆ 3 ಜನ ದಿನ ಓದೋದಷ್ಟೇ, ಇಷ್ಟು ಮಾರ್ಕ್ಸ್ ತಗೋಬೇಕು, ಇಷ್ಟು ಓದ್ಬೇಕು, ಇದನ್ನ ಕಂಪ್ಲೀಟ್ ಮಾಡಿದೀನಿ, ಅದನ್ನ ಜೊತೆಲಿದ್ದವಳು ಫುಲ್ ಭಯ ಶುರುವಾಗ್ಬಿಡುತ್ತೆ. ಅವಳು ಅಷ್ಟು ಓದಿದಾಳೆ, ನಾನು ಇವತ್ತು ಇಷ್ಟು ಓದಲೇಬೇಕು. ಮೊಬೈಲ್ನಲ್ಲಿ ಬರೀ ರೀಲ್ಸ್ ನೋಡೋರು ಒಬ್ರು ಇರ್ತಾರೆ. ಆದ್ರೆ ನಿಮ್ ಮೊಬೈಲಲ್ಲಿ ನಿಮ್ ಫೋಕಸ್ ಅಂತಂದ್ರೆ ಕಮ್ಯುನಿಕೇಶನ್ ಕಡೆಗೆ ನೋಡಿ. ಅದ್ರಲ್ಲಿ ಎಷ್ಟು ಬರುತ್ತೆ, ನೀವು ಏನಾದ್ರು ಒಂದ್ ನೋಡಿ ಅದ್ರ ಬಗ್ಗೆನೇ 100 ವಿಡಿಯೋ ಕಳ್ಸುತ್ತದು. ಯಾವ ತರ ಮಾತಾಡ್ಬೇಕು ನಾವು, ಯಾವ ತರ ಸ್ಕಿಲ್ಸ್ ನ ಕಲಿಬೇಕು, ಯಾವ ತರ ಟ್ಯಾಲೆಂಟ್ ನ ನಾವು ಅಭಿವೃದ್ಧಿ ಮಾಡ್ಕೋಬೇಕು, IAS ಹೋಗ್ಬೇಕಾದ್ರೆ ಏನೆಲ್ಲ ನಾವು ಗಮನಿಸಬೇಕು. ಇವತ್ತು ನ್ಯೂಸ್ ಏನಿದೆ, ಪೇಪರ್ ಓದಬೇಡಿ, ಮೊಬೈಲ್ ಇಟ್ಕೊಂಡ್ಬಿಡಿ ಪಕ್ಕಕ್ಕೆ. ಟುಡೇ ನ್ಯೂಸ್, ಕರ್ನಾಟಕ ನ್ಯೂಸ್, ಸೆಂಟ್ರಲ್ ನ್ಯೂಸ್, ಇಂಟರ್ನ್ಯಾಷನಲ್ ನ್ಯೂಸ್, ಅದ್ರ ಮಾಡಿರೋದು ಹೇಳ್ತಾ ಹೋಗುತ್ತೆ. ಕಲಿತಾ ಹೋಗಿ, ನಿಮಗೆಲ್ಲ ಇದೆ, ನೆಪ ಹೊಡ್ಬೇಡಿ. ಸೊ ಹಾಗಾಗಿ 2ನೇದು ಯಾವುದು, ಒಂದು ಫೋಕಸ್, 2ನೇದು ಲವ್, 3ನೇದು ಫ್ರೆಂಡ್ಶಿಪ್. ಏನು ಫ್ರೆಂಡ್ಶಿಪ್. ಈಗ ಒಬ್ಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ಅವಳ ಜೊತೆಲಿ ಇನ್ನೊಬ್ಳು ಫ್ರೆಂಡ್. ಸುಮ್ಮನೆ ಹೋಗ್ತಾನೆ, ಇವಳಿಗೇನು ಇರಲ್ಲ. ಅವ್ ಬಾಯ್ ಫ್ರೆಂಡ್ ಒಬ್ಬನೇ ಬರಲ್ಲ, ಇನ್ನೊಂದು ಜನಕ್ಕೆ ಹಾಕೊಂಡಿರ್ತಾನೆ. ದಿನ ಹೋಗ್ತಾ ಇರ್ತಾಳಲ್ಲ, ಇವಳು ಇನ್ಫ್ಲೂಯೆನ್ಸ್ ಆಗ್ತಾಳೆ. ನಾನೇನ್ ಹೇಳೋದಂದ್ರೆ, ಇದ್ರೆ ಅವ್ರನ್ನ ಬಿಟ್ಬಿಡಿ, ಅವ್ರ ಜೊತೆ ಹೋಗಕ್ ಹೋಗ್ಬೇಡಿ. ಅದು ಕೆಟ್ಟದು ಅಂತ ಹೇಳಲ್ಲ, ಬಟ್ ಈ ಟೈಮಲ್ಲಿ ನೀವೇನೋ ಸಾಧಿಸ್ಬೇಕು ಅಂತ ಇದ್ದೀರಾ ತಾನೆ. ಸಾಧಿಸ್ಬೇಕು ಅಂತ ಇರೋರು ಯಾರ್ಯಾರು ಕೈ ಎತ್ತಿ ನೋಡೋಣ. ಗುರಿ ಎಲ್ಲರೂ, ಅದಕ್ಕೆ ಕಾಲೇಜಿಗೆ ಬಂದಿದ್ದೀರಾ ತಾನೆ. ಸಾಧಿಸ್ತೀರೇನವ. ಸೊ ಇವು ಒಂದೊಂದೇ ನೀವೇ ಹೇಳ್ತಾ ಬರ್ಬೇಕು. ಈಗ ಈ ಲಾಸ್ಟ್ ಒಂದು ಹೇಳ್ಬಿಡ್ತೀನಿ. ಇನ್ನೊಂದು ಹೆಂಗಿರುತ್ತೆ ಗೊತ್ತಾ, ನೀವು ಅನ್ಕೋಬಹುದು, ನಾನು ಅಂತ ಫ್ರೆಂಡ್ ಜೊತೆ ಇದ್ರೆ ನಾನು ಕುಡಿಯೋದೇ ಇಲ್ಲ, ನಾನು ಸೇರೋದೇ ಇಲ್ಲ, ನಾನು ಲವ್ಗೆ ಬೀಳಲ್ಲ, ನಾನು ರೀಲ್ಸೇ ನೋಡಲ್ಲ, ನೋಡಿದ್ರು ನಾನು ಇದು ಮಾಡ್ತೀನಿ. ಆ ಫ್ರೆಂಡ್ಸ್ ಆತರ ಫ್ರೆಂಡ್ ಇದ್ರು ನನಗೇನು ಇನ್ಫ್ಲೂಯೆನ್ಸ್ ಆಗಲ್ಲ ಅಂತ ಅನ್ಬೋದು ನೀವು. ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಒಂದು ದೊಡ್ಡ ಕಲ್ಲು ಸಮುದ್ರ ತೀರದಲ್ಲಿ ಇರುತ್ತೆ. ಕಲ್ಲು ಒಡೆಯಲ್ಲ ಅನ್ಕೋತೀವಿ, ಆ ಸಮುದ್ರದ ಅಲೆ ಒಡೆದು 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 ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು, ನಾಡಿದ್ದೆಲ್ಲ ಆಚೆ ನಾಡಿದ್ದು, ಒಂದಿನ ಆ ಅಲೆ ಖಂಡಿತವಾಗ್ಲೂ ಆ ಕಲ್ಲನ್ನ ಒಡೆದೇ ಒಡೆಯುತ್ತೆ. ಹಾಗಾಗಿ ನೀವಿರುವಂತ ಆ ಫ್ರೆಂಡ್ಶಿಪ್ ಸರ್ಕಲ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ನಿಮ್ ಫೋಕಸ್ಗೆ. ಗೊತ್ತಾಯ್ತಾ? ಇನ್ನೊಂದು ಹೆಂಗೆ ಗೊತ್ತಾ, ಅಭ್ಯಾಸ ಹೇಳ್ತೀನಿ ಕೇಳಿ.
ಒಂದು ಬೆಂಗಳೂರಲ್ಲಿ ಒಬ್ಬ ಹೆಬ್ಬವನ್ನ ಸಾಕಿರ್ತಾನೆ. ಮನೆ ಒಳಗಡೆ ಯಾರಿಗೂ ಗೊತ್ತೇ ಇರೋಲ್ಲ. ಏನ್ ಸಾಕಿರ್ತಾನೆ? ಹೆಬ್ಬವ. ಅದೊಂದು ಫ್ರೆಂಡ್ ಅಂತೆ. ಈ ಫ್ರೆಂಡ್ಶಿಪ್ ಹೇಳ್ತೀನಿ ಯಾವ ತರ. ನೀವು ಕೆಟ್ಟ ಫ್ರೆಂಡ್ಶಿಪ್ ಅಲ್ಲಿದ್ರೆ ಯಾವ ತರ ಪರಿಣಾಮ ಆಗುತ್ತೆ ನಿಮಗೆ ಎಲ್ಲ ಚಲೋ ಅನ್ಸುತ್ತೆ. ಫಸ್ಟ್ ಐ ಆಮ್ ಇನ್ ಗುಡ್ ಫ್ರೆಂಡ್ಶಿಪ್, ಗುಡ್ ಸರ್ಕಲ್ ಅಂತ. ಬಟ್ ಯಾವ ತರ ನೋಡಿ, ಆ ಹಾವ್ಗೆ, ಆ ಹೆಬ್ಬಾವ್ಗೆ ತುಂಬಾ ಪ್ರೀತಿ ಮಾಡ್ತಿರ್ತಾನ ಅವನು. ಅದಕ್ಕೆ ತಿನ್ನಿಸೋದು, ಅದು ಉಡ್ಸೋದು, ಅದಕ್ಕೆ ಅದ್ರ ಜೊತೆ ಆಟ ಆಡೋದು ಎಲ್ಲ ಮಾಡ್ತಿರ್ತಾನೆ. ಅದು ಬೆಳೆದು ದೊಡ್ಡದಾಗತ್ತೆ, ಅವನಷ್ಟು ಎತ್ತರಕ್ಕೆ ಬೆಳೆಯತ್ತೆ, ಅವನಿಗಿಂತ ಎತ್ತರಕ್ಕೆ ಬೆಳೆಯತ್ತೆ. ಒಂದಷ್ಟು ದಿನ ಊಟ ತಿನ್ಸೋದು ನಿಲ್ಸ್ಬಿಡುತ್ತೆ, ಏನು ತಿನ್ನಲ್ಲ. ದಿನ ಅದಕ್ಕೆ ಇಷ್ಟ ಆಗಿದ್ದನ್ನೆಲ್ಲ ಇಡಕ್ ಪ್ರಯತ್ನ ಮಾಡ್ತಾನೆ, ತಿನ್ನೋದೇ ಇಲ್ಲ. ಬಟ್ ಆದ್ರೆ ಏನ್ ಮಾಡ್ತಾ ಇರುತ್ತೆ, ಅದು ಖಾಲಿ ಇದ್ದಾಗೆಲ್ಲ ಅವನನ್ನ ಬಂದು ಸುತ್ಕೊಳ್ಳೋದು. ಅವನು ಅನ್ಕೋತಾನೆ, ಅಯ್ಯೋ ಅದು ನನ್ನನ್ನು ಪ್ರೀತಿ ಮಾಡ್ತಾ ಇದೆ ಅಂತ. ಫ್ರೆಂಡ್ಶಿಪ್ ಹಂಗೇನೋ ಕೆಡಬೇಕು ಅಂದ್ರೆ ಕೆಡ್ಸೋರು ಹಿಂಗಿರ್ತಾರೆ ಅಂತ ನಾನು ನಿಮ್ಗೆ ಹೇಳೋದು. ಅದಾದ್ಮೇಲೆ ಅವ್ನು ಏನ್ ಮಾಡ್ತಾನೆ, ಈ ಹಾವುಗಳಿಗೆ ಈ ಡಾಕ್ಟರ್ಗಳಿರ್ತಾರಲ್ಲ, ವೆಟರ್ನರಿ ಡಾಕ್ಟರ್, ಅವರನ್ನ ಕರೆಸ್ತಾರೆ. ಕರೆಸ್ಬಿಟ್ಟು ನೋಡಿ ನಂದು ಈ ತರ ಏನು ತಿಂತಾನೆ ಇಲ್ಲ. ಅವಾಗ ಆ ಡಾಕ್ಟರ್ ಕೇಳ್ತಾನೆ, ಇದು ನಿನ್ನನ್ನ ಸುತ್ಕೊಳತ್ತಾ? ಹೌದು ಸುತ್ಕೊಳತ್ತೆ, ನನ್ನ ಪಕ್ಕ ಬಂದು ಅದು ನನ್ನ ಪ್ರೀತಿ ಮಾಡತ್ತೆ ಅಂತೆ. ಅವಾಗ ಡಾಕ್ಟರ್ ಹೇಳುತ್ತಾನೆ, ಅಯ್ಯೋ ಪೆದ್ದ ಮೂರ್ಖ, ಅದು ನಿನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ. ಇಷ್ಟು ದಿನಗಳಿಂದ ಅದು ಸುಮ್ಮನೆ ಉಪವಾಸ ಇಲ್ಲ, ಅದು ನಿನ್ನನ್ನು ತಿನ್ನಕ್ ಕಾಯ್ತಾ ಇದೆ. ಅಂದ್ರೆ ನೀನ್ ಎಷ್ಟು ಉದ್ದ ಇದೆಯಾ ಅಂತ ಅದು ಅಳೀತಾ ಇದೆ. ನೀನ್ ನುಂಗ್ಬೇಕು ಅಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಬೇಕು, ಅಷ್ಟು ಖಾಲಿ ಇರ್ಬೇಕು ಅದಕ್ಕೆ. ಇಟ್ ಈಸ್ ವೇಟಿಂಗ್ ನೌ, ಟುಮಾರೋ, ಡೇ ಆಫ್ಟರ್ ಟುಮಾರೋ, ಟುಡೇ ನಿನ್ನನ್ನು ಸ್ವಾಲೋ ಮಾಡುತ್ತೋ ಅಂತ ಡಾಕ್ಟರ್ ಹೇಳ್ತಾನೆ ಅವನಿಗೆ. ಹಂಗವ ಲೈಫ್. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ? ಸೊ ಎಲ್ಲರೂ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇರವ. ಆ ಕೆಟ್ಟ ಫ್ರೆಂಡ್ಶಿಪ್ ಇದ್ರೂ ಅವ್ರನ್ನ ತಿದ್ದಕ್ಕೆ ಪ್ರಯತ್ನ ಮಾಡಿ ಹೊರತು ಅವ್ರ ಜೊತೆ ಸೇರ್ಕೊಂಡು ನೀವು ಅದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಕಡೆಯದಾಗಿ ನನ್ನೆಲ್ಲ ಮಕ್ಕಳಿಗೆ ಸೇಫ್ಟಿ ಬಗ್ಗೆ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ಅತ್ಯಾಚಾರಗಳು, ಮರ್ಡರು, ಮತ್ತೆ ಮೊಬೈಲ್ನಲ್ಲಿ ಗೊತ್ತಿರೋರ ಜೊತೆ ಫ್ರೆಂಡ್ಶಿಪ್ಪು, ಫ್ರೆಂಡ್ ರಿಕ್ವೆಸ್ಟು. ಕಡೆಯದಾಗಿ ಒಂದು ಸತ್ಯವನ್ನ ಹೇಳ್ಬಿಟ್ಟು ನೀವೆಲ್ಲ ಜಾಗೃತರಾಗಿರ್ಬೇಕು ಅಂತ ಹೇಳ್ತಾ, ಒಂದು ಹುಡುಗಿ ಮೊಬೈಲ್ನಲ್ಲಿ ಗೊತ್ತಿಲ್ದಿರೋರು, ಮೊಬೈಲ್ನಲ್ಲಿ ಎಷ್ಟು ಜನ ಗೊತ್ತಿರ್ತಾರೆ, ಎಷ್ಟೋ ಜನ ಗೊತ್ತಿರಲ್ಲ. ಆದ್ರೆ ಫ್ರೆಂಡ್ಶಿಪ್ ಅದು ಹುಡುಗರಿಗೂ ಹೋಲಿಸುತ್ತಪ್ಪ. ಹುಡುಗರು ನೆನ್ಪಿಟ್ಕೊಳ್ಳಿ, ಹುಡುಗಿರು ಮಾಡ್ತಾರೆ. ಆದ್ರೆ ಹುಡುಗರಿಗೆ ಅಷ್ಟು ಮೋಸ ಹೋಗಲ್ಲ. ಅಂದ್ರೆ ಮೋಸ ಆದ್ರೆ ಅವ್ರಿಗೆ ದೇ ಡೋಂಟ್ ಕೇರ್. ಬಟ್ ಹುಡುಗಿಯರಿಗೆ ತುಂಬಾ ಪರಿಣಾಮ ಆಗುತ್ತೆ. ಒಂದು ಹುಡುಗಿ ಏನ್ ಮಾಡ್ತಾಳೆ, ಒಂದು ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾಳೆ. ಅವನು 6 ತಿಂಗಳು ಅವಳನ್ನ ಪ್ರೀತಿ ಮಾಡ್ತಾನೆ. ನೀನು ಆ ತರ ಇದೆಯಾ, ನೀನ್ ಈ ತರ ಇದೆಯಾ, ನೀನ್ ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ, ನಾಳೆ ಅಷ್ಟು ಚೆನ್ನಾಗಿ. ಮನೇಲಿ ದಿನ ಹೇಳ್ತಾರ, ಮನೆಯವ್ರು ಏನಾದ್ರು ಹೇಳಕ್ ಹೋದ್ರೆ ಜಗಳ ಆಡ್ತೀವಿ ನಾವು. ಅಮ್ಮ ಏನಾದ್ರು ಹೇಳ್ತೀವಿ, ಏನ್ ದಿನ ಚೀರಾಡ್ತೀಯ? ಅಮ್ಮ ಹೇಳ್ತಿರ್ತಾರೆ, ಹಾಸಿಗೆ ಮೇಲಿರೋ ಬೆಡ್ಶೀಟ್ ಮರ್ಸಿಡು, ಸರಿಯಾಗಿ ಸ್ನಾನ ಮಾಡ್ಕೊಂಡ್ ಬಾ, ಕ್ಲೀನಾಗಿ ಅಲ್ಲುಜ್ಜು, ಕ್ಲೀನಾಗಿ ರೆಡಿ ಆಗು. ಇವತ್ತು ಓದ್ಲಿಲ್ಲ, ಇವತ್ತು ನೀನು ಓದ್ಬೇಕು, ಬಟ್ಟೆ ಸರಿಯಾಗಿ ಹಾಕೋಬೇಕು, ಮೊಬೈಲ್ ಮೇಲೆ ಇದೆಯಾ, ಸರಿಯಾಗಿ ಊಟ ಮಾಡು, ಯಾರ ಜೊತೆ ಹೋಗಿದ್ಯಾ, ಯಾರ ಜೊತೆ. ತಾಯಿ ಆದವಳು ತನ್ನ ಮಕ್ಕಳನ್ನ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬೇಕು, ಅವರನ್ನ ಒಂದು ಸಮಾಜದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವ್ರ ಬದುಕನ್ನ ಕಟ್ಕೋಬೇಕು ಅನ್ನೋದು ತಾಯಿ ತಂದೆ ಆಸೆ ಇರುತ್ತೆ. ಸೊ ಅವ್ರು ಹೇಳೋ ಮಾತು ಕೇಳಲ್ಲ, ಅವ್ರ ಜೊತೆ ಮಾತಾಡೋದೇ ಬಿಟ್ಬಿಡ್ತಾರೆ. ಅಮ್ಮ ಏನಾದ್ರು ಮಾತಾಡಿದ್ರೆ ರೇಗಾಡೋದು. ನಮ್ಮಮ್ಮ ಯಾವಾಗೂ ಬರೀ ಇದೇ ಹೇಳ್ತಾರೆ, ಹೋಗ್ಬಿಟ್ಟು ರೂಮಲ್ಲಿ ಹೋಗಿ ಬಾಗ್ಲ ಹಾಕೊಂಡ್ಬಿಡೋದು. ಈಗ ಅದೊಂದು ಬಾಗ್ಲೇ ತೆಗಿಯಲ್ಲ, ಯಾಕಂದ್ರೆ ಮೊಬೈಲ್ ಇರುತ್ತಲ್ಲ ಜೊತೆಯಲ್ಲಿ. ಹೆಬ್ಬಾವು ಮೊಬೈಲ್ ಇರೋದು, ಮೊಬೈಲು ಹೆಬ್ಬಾವೆ. ದಿನ ನಿಮ್ಗೆ ನುಗ್ತಾ ಇದೆ, ನಿಮ್ಗೆ ಗೊತ್ತಾಗ್ತಿಲ್ಲ. ನಿಮ್ ಟೈಮ್ ಎಲ್ಲ ಮೊಬೈಲ್ ಅಲ್ಲೇ ಹೋಗ್ತಾ ಇದೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಗೊತ್ತಾಗ್ಬೇಕು, ಅದು ನಿಮ್ಮ ಭವಿಷ್ಯವನ್ನ ನುಗ್ತಾ ಇದೆ ಅಂತ. ಹೌದಾ ಇಲ್ವಾ? ಆ ಮೊಬೈಲ್ ಆ ಕಡೆ ಇಟ್ಬಿಟ್ಟು ಓದಕ್ ಶುರು ಮಾಡಿ, ಮೊಬೈಲ್ ಯೂಸ್ ಮಾಡಿ, ಏನಾದ್ರೂ ಕಲಿಯೋದಕ್ಕೆ ಯೂಸ್ ಮಾಡಿ. ಹಾಗಂತ ನೀವು ರೀಲ್ಸ್ ನೋಡಬೇಡಿ ಮಾಡಬೇಡಿ ಅಂತ ಹೇಳಲ್ಲ. ಒಂದ್ 15 ನಿಮಿಷ ಯೂಸ್ ಮಾಡಿ. ನೀವು ನೋಡಿ, ಈಗ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆಲ್ಲ ಟೈಮ್ ಬಹಳ ಮುಖ್ಯ, ನಿಮ್ಮ ಬದುಕು ಬಹಳ ಮುಖ್ಯ, ನಿಮ್ ಗುರಿ ಬಹಳ ಮುಖ್ಯ, ನೀವು ಸ್ವಾವಲಂಬನೆ ಆಗಿರೋದು ಬಹಳ ಮುಖ್ಯ. ನಿಮ್ ಹಣ ನೀವು ದುಡಿಬೇಕ್ರವ, ಒಂದ್ ತಿಳ್ಕೊಳ್ರಿ. ನಿಮ್ಮ ಅಪ್ಪ ಅಮ್ಮ ಯಾರೋ ಒಬ್ಬ ಶ್ರೀಮಂತ ನಿಮ್ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು. ಆದ್ರೆ ಎಂತ ನೀವು ಮದುವೆ ಮಾಡ್ಕೊಟ್ರು ನೀವು ಹೇಳಿ, ಫಿಲ್ ಇನ್ ದ ಬ್ಲಾಂಕ್ಸ್.
ಆ ಜೋರಾಗಿ ಹೇಳಿ. ಬೇಕಾ ನಮ್ಗಂತ ಬದುಕು? ನಮ್ ಬದುಕು ಹೇಗಾಗಿರ್ಬೇಕು? ಹೇಗಿರ್ಬೇಕು? ಕೊಡೋ ಕೈ ಆಗಿರ್ಬೇಕು. ಎಷ್ಟು ಜನಕ್ಕೆ ಕೊಡೋ ಕೈ ಆಗಿ ಬೆಳಿಬೇಕು ಹೇಳಿ ನೋಡೋಣ. ವಾವ್, ಸೂಪರ್. ಸೊ ಯಾವ್ದ್ರಿಂದ ದೂರ ಇರಬೇಕು ನೀವು? ಯಾವ್ದ್ರಿಂದ? ಅದು ಏನದು? ಏನ್ ಮಾಡುತ್ತೆ? ನುಂಗು ಬಿಡುತ್ತೆ. ಅದು ಅಲ್ಪ ಸ್ವಲ್ಪ ಬಿಡಲ್ಲ, ಪೂರ್ತಿ ನುಂಗು ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಗುರಿ ಕಡೆ ಇರಬೇಕು. ಎಲ್ಲೋ ಹೇಳ್ತಾ ಇದೆ, ಸತ್ಯವಾದಂತ ಮಹಿಳಾ ಆಯೋಗಕ್ಕೆ ಬಂದಂತ ಒಂದು ಘಟನೆ. ಆ ಮಗಳು ಒಬ್ಬನ ಜೊತೆ ಪ್ರೀತಿ ಮಾಡ್ತಾಳೆ. ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. 6 ತಿಂಗಳು ಫೋಟೋ ಕಳಿಸ್ತಾಳೆ, ವಿಡಿಯೋಸ್ ಕಳಿಸ್ತಾಳೆ. ಅವನು ನೋಡಕ್ ತುಂಬಾ ಚೆನ್ನಾಗಿರ್ತಾನೆ. ಅದ ನಂತರ ಅವನು ಏನ್ ಮಾಡ್ತಾನೆ ಅಂದ್ರೆ, ಅವನಿಗೆ ಹೇಳ್ತಾನೆ, ನಿಮ್ ಮನೆಯಲ್ಲಿ ಏನಿದೆ ಒಡವೆ, ನಿಮ್ಮ ಅಮ್ಮಂದು ಸಿಗುತ್ತಾ? ಸಿಗತ್ತೆ. ಇಷ್ಟು ಒಡವೆ ಎತ್ಕೋ. ಏನ್ ದುಡ್ಡಿದ್ಯಾ? ಮಗಳಿಗೆ ಗೊತ್ತಿರುತ್ತಲ್ಲ ಅಮ್ಮನ ಬೀರು ಬೀಗ ಎಲ್ಲಿದೆ, ಹೆಂಗ್ ತೆಗಿಬಹುದು, ಎಷ್ಟು. ಅವಳು ಪ್ರೀತಿ ಮಾಡ್ಬೇಕಾದ್ರೆ ಏನು ಕಾಣೋದಿಲ್ಲ. ಅಮ್ಮನೂ ಕಾಣಲ್ಲ, ಅಪ್ಪ ಕಾಣಲ್ಲ, ಯಾರು ಕಾಣಲ್ಲ. ಪ್ರೀತಿ ಒಂದೇ ಕಾಣೋದು. ಎಲ್ರಿಗೂ ಅಷ್ಟೇ. ಪ್ರೀತಿ ಅಂದ್ರೆ ಅದು ಒಂಥರ ನಶೆ. ಅದು ಒಂದ್ ಸಣ್ಣ ಹೆಬ್ಬಾವೆ. ಒಳ್ಳೆಯವನಾದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಮುಗ್ದೇ ಹೋಯ್ತು. ಎತ್ಕೊಂಡು ಮನೆ ಬಿಟ್ಬಿಡ್ತಾಳೆ. ಒಂದ್ ಕಡೆ ಅವನ್ ಬಂದು ಅವಳನ್ನ ಮೀಟ್ ಮಾಡ್ತಾನೆ. ಅಲ್ಲಿಂದ ದುಡ್ಡು ಇಸ್ಕೊಂಡು, ಒಡವೆ ಇಸ್ಕೊಂಡು, ಅವಳು ಎಲ್ಲೋದ್ಲು ಅಂತ ಇಲ್ಲಿವರೆಗೂ ಅವ್ರ ಮನೆಯವರು ತಲಾಶ್ ಮಾಡಕ್ಕಾಗಿಲ್ಲ. 5 ವರ್ಷಗಳಾಯ್ತು. ಎಷ್ಟು ವರ್ಷ ಆಯ್ತು? 5 ವರ್ಷ. ಆಮೇಲೆ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಜೊತೆ ಟಚ್ ಅಲ್ಲಿ ಇದ್ಲು ಅಂತ ಹುಡ್ಕೋತಾ ಹೋದ್ರೆ, ಯಾರೋ ಸತ್ತೋಗಿರೋ ಒಂದು ಫೋಟೋ ಹಾಕೊಂಡು ಅವನೇ ಅಂತ ಹೇಳಿ ಅವಳ ಜೊತೆ ಟಚ್ ಅಲ್ಲಿ ಇರ್ತಾನೆ. ಗೊತ್ತಾಯ್ತಾ? ನಂತರ ನೋಡಿ ಇದು ಹೆಂಗೆ ಅಂತಂದ್ರೆ, ಆ ಹೆಣ್ಣು ಮಗಳು ಏನು ಡೌಟ್ ಪಡ್ತಾರೆ ಪೊಲೀಸು ಅಂತಂದ್ರೆ, ಎಲ್ಲೋ ಸಾಗಾಣಿಕೆ, ಮಾರಾಟ. ಆ ಹೆಣ್ಣು ಮಗಳು ಎಲ್ಲೋ ಮಾರಾಟ ಆಗಿದ್ದಾಳೆ ಅಂತ. ಯಾಕೆಂದ್ರೆ ಅವಳು ಯಾವಾಗ ಮನೆ ಬಿಡ್ತಾಳೆ ಅಷ್ಟೊತ್ತಿಗೆ ಇದು ಮೆಸೇಜ್ ಇನ್ನೊಬ್ರಿಗೆ ಹೋಗಿರುತ್ತೆ. ಅಲ್ಲಿ ಆಲ್ರೆಡಿ ಈ ಮಗಳು ಬೇರೆಯವ್ರಿಗೆ ಮಾರಾಟ ಆಗ್ಬಿಟ್ಟಿರ್ತಾಳೆ. ಅಲ್ಲಿ ಬಂದು ಮೊಬೈಲ್ ಆಫ್, ಎವ್ರಿಥಿಂಗ್ ಈಸ್ ಆಫ್. ಯಾರು ಎಲ್ಲಿ ಕರ್ಕೊಂಡು ಹೋದ್ರು ಗೊತ್ತೇ ಇಲ್ಲ. ಕೆಲವೊಂದ್ಸಲ ಸುಳಿವು ಸಿಕ್ಕುತ್ತೆ, ಪೊಲೀಸರು ಹುಡ್ಕೊಂಡು ಹೋಗ್ತಾರೆ ಉತ್ತರ ಭಾರತಕ್ಕೆ. ಅಷ್ಟರಲ್ಲೇ ಅವಳನ್ನು ವೇಶ್ಯಾವಾಟಿಕೆ ಹಾಕಿರ್ತಾರೆ. ಅವಳೇ ಬರಲ್ಲ ಅಂತಾಳೆ. ಕಂಪ್ಲೀಟ್ಲಿ ಹಿಪ್ನೋಟೈಸ್ ಆಗ್ಬಿಟ್ಟಿರ್ತಾಳೆ. ಯಾರ್ದೋ ಮದುವೆ ಆಗಿರೋರು ಯಾರನ್ನೋ ತೋರಿಸ್ತಾರೆ, ಅಲ್ಲಿ ಗಂಡನ್ ಯಾರನ್ನೋ ತೋರಿಸ್ತಾರೆ. ಎಷ್ಟು ಕರಾಳ ಜಗತ್ತಿದೆ ಅಂತಂದ್ರೆ ನೀವು ನಂಬಕ್ಕೆ ಸಾಧ್ಯ ಇಲ್ಲ. ಆ ಮಗಳು ಇವತ್ತವರೆಗೂ ತಲಾಶ್ ಆಗೇ ಇಲ್ಲ. ನೋಡಿ, ಪೊಲೀಸರು ಸತ್ತಿದ್ರೆ ಮಾತ್ರ ಹುಡ್ಕೊಂಬರಕ್ಕಾಗಲ್ಲ. ಇಲ್ದಿದ್ರೆ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ರು ಪೊಲೀಸರು ಹಿಡ್ಕೊಂಡ್ ಬರ್ತಾರೆ. ಇದು ಸತ್ಯ. ಹಾಗಾಗಿ ಯಾರು ಇಂಟರ್ನೆಟ್ ಮೇಲೆ ಫ್ರೆಂಡ್ಶಿಪ್ ಮಾಡಬೇಡ್ರವ, ಗೊತ್ತಿಲ್ದಿರೋವ್ರ ಜೊತೆ. ಇನ್ನೊಂದು ಹೇಳ್ತೀನಿ, ಇನ್ನೊಂದು ಸತ್ತಿದ್ದು ಹಿಂಗೆ. ಇದರಲ್ಲಿ ನಿನಗೆ ಈಗ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ದುಡ್ಡು ಬೇಕು. ಮಾಲ್ಗೆ ಹೋಗ್ಬೇಕು, ಡ್ರೆಸ್ ತಗೋಬೇಕು, ಫ್ರೆಂಡ್ ತರಾನೇ ಮ್ಯಾಚ್ ಆಗ್ಬೇಕು. ಅವಳು ಚೆನ್ನಾಗಿರೋದ ಹಾಕಂದ್ರೆ ನಾನು ಚೆನ್ನಾಗಿರೋದ ಬೇಡವ ಕಂಪ್ಯಾರಿಸನ್. ನೀವು ಒಂದಿನ ಆ ಯೋಗ್ಯತೆ ಸಂಪಾದನೆ ಮಾಡಿ, ನೀವು ನಿಮ್ಮ ಹಣ ಗಳಿಸಿ, ನೀವು ಆ ತರ ರೆಡಿ ಆಗಿ. ಯಾರೋ ಒಬ್ರು ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಕರ್ಸ್ಕೊಳ್ತಾರೆ. ಅದು ಆನ್ಲೈನ್ ಮುಖಾಂತರನೇ. ಫಸ್ಟ್ 500 ರೂಪಾಯಿ, ಆಮೇಲೆ 1000 ರೂಪಾಯಿ, ಆಮೇಲೆ 2000 ರೂಪಾಯಿ. 2000 ರೂಪಾಯಿ ತಗೊಳ್ಳೋಷ್ಟರಲ್ಲಿ ಅವಳು ಯಾವ ತರ ಫ್ರೆಂಡ್ ಆಗಿರ್ತಾಳೆ ಅಂದ್ರೆ, ಅವಳನ್ನ ಆಲ್ರೆಡಿ ವೇಶ್ಯಾವಾಟಿಕೆಗೆ ಯೂಸ್ ಮಾಡ್ತಿರ್ತಾರೆ. ಅದು ಎಂತ ಹೆಣ್ಮಕ್ಳನ್ನ ಚೂಸ್ ಮಾಡ್ತಾರೆ ಗೊತ್ತಾ? ಚೆನ್ನಾಗಿರ್ಬೇಕು ಅವಳು. ಯಾಕೆಂದ್ರೆ ವೇಶ್ಯಾವಾಟಿಕೆಗೆ ಸ್ವಲ್ಪ ಚೆನ್ನಾಗಿದ್ರೆ ದುಡ್ಡು ಜಾಸ್ತಿ. ಕರಾಳ ಜಗತ್ತು ನಿಮಗೆ ಗೊತ್ತಿಲ್ಲ. ಮುಟ್ಟಾಗಿರೋ ಹೆಣ್ಣು ಮಕ್ಕಳು, ಇನ್ನ ಫಸ್ಟ್ ಟೈಮ್ ಅವಳು ವರ್ಜಿನ್ ಇರ್ತಾಳೆ, ಆ ಮಗಳನ್ನ ಸಹ ಸೇಲ್ ಮಾಡ್ತಾರಲ್ಲ. ಆ ಮಗಳನ್ನ ಯಾರು ಪಡ್ಕೊಳ್ಬೇಕು ಅಂತಾರೆ ಗೊತ್ತಾ ನಿಮಗೆ? ಒಬ್ಬ ಮುದುಕ, ತುಂಬಾ ಸಾಹುಕಾರ. ಆ ಮಗಳ ಜೊತೆ ಲೈಂಗಿಕ ಸಂಪರ್ಕಕ್ಕೆ ಒಂದು ಸಲಕ್ಕವನು 25ರಿಂದ 50 ಲಕ್ಷ ಕೊಡ್ತಾನೆ. ನೀವು ಇನ್ನ ಒಂದು ಹೇಳ್ತೀನಿ ಕೇಳಿ. ಈ ಗಂಡಸರಿಗೆ ಕೆಲವೊಂದ್ಸಲ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರ್ತವೆ. HIV, ಸಿಫಿಲಿಸ್ ಇಂಥವಿರ್ತಾವೆ, ಗೊನೇರಿಯಾ, ಅವೆಲ್ಲ ಸೆಕ್ಷುವಲಿ ಟ್ರಾನ್ಸ್ಮಿಟ್ ಆಗಿರ್ತವೆ ಕಾಯಿಲೆಗಳು. ಆ ಕಾಯಿಲೆ ವಾಸಿ ಆಗುತ್ತೆ
ಸಹ ಮುಟ್ಟಾಗಿರೋ ಇನ್ನೂ ಯಾರು ಮುಟ್ಟದೇ ಇರುವಂತ ಮಗಳನ್ನ ಮಾರಾಟ ಮಾಡ್ತಾರೆ. ಈ ಎಲ್ಲಾ ವಿಷಯಗಳಿಗೂ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಮಹಿಳೆಯರು ಮಾರಾಟಕ್ಕೊಳಗಾಗ್ತಾ ಇದ್ದಾರೆ. ಇದ್ರ ಜಾಲನೇ ಇಂಟರ್ನೆಟ್ ಅವ. ನಿಮ್ಗೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ನಾನು ಆಯೋಗದ ಅಧ್ಯಕ್ಷೆಯಾಗಿ ಅಲ್ಲಿ ಕೂತಿದ್ದೀನಲ್ಲ, ನೀವೇನಾದ್ರೂ ಇಲ್ಲಿ ನಿಲ್ಲಿಸಿದ್ರೆ ನಾನು ಇಡೀ ದಿನ ನಿಂತ್ಕೊಂಡು ನಿಮ್ ಜೊತೆ ಮಾತಾಡ್ತೀನಿ. ಒಂದೊಂದು ವಿಷಯ ಬಗ್ಗೆ ಎಲ್ಲ ಸತ್ಯವಾದಂತ ವಿಷಯಗಳು. ಹಾಗಾಗಿ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ಬೇಕು. ಅದು ಬಹಳ ಇಂಪಾರ್ಟೆಂಟ್ ಆಯೋಗದ ಅಧ್ಯಕ್ಷೆಗೆ. ಯಾವತ್ತೇ ನಿಮ್ಮ ಮೇಲೆ ಯಾವುದೇ ಕ್ರೈಮ್ ಆಗಲಿ, ಯಾರೋ ಹೌದಪ್ಪ ತಪ್ಪು ಮಾಡಿದವ್ರು ಯಾರು ಇಲ್ಲ, ಯಾರೋ ಒಬ್ಬನ ಜೊತೆ ಫ್ರೆಂಡ್ಶಿಪ್ ಮಾಡಿದೀವಿ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನ, ಒಂದು ಸೆಕೆಂಡ್ ಯೋಚನೆ ಮಾಡಬೇಡಿ, ಗೋ ಟು ದ ಪೊಲೀಸ್. ಅವ್ರು ನಿಮ್ಮ ಹೆಸರು ಕಾನ್ಫಿಡೆನ್ಷಿಯಲ್ ಆಗಿರ್ತಾರೆ, ಯಾರಿಗೂ ಪಬ್ಲಿಕ್ ಮಾಡೋದಿಲ್ಲ. ಅವ್ನು ಯಾರು ಮಾಡ್ತಾ ಇದ್ದಾನೆ ಎಲ್ಲವನ್ನು ಫೈಂಡ್ ಔಟ್ ಮಾಡಿ ಅದು ಸ್ಟಾಪ್ ಮಾಡಿಸಿ ಅವನ ಮೇಲೆ ಕಾನೂನಿನ ಕ್ರಮ ತಗೊಳ್ತಾರೆ. ನೀವು ಹೆದರ್ಕೊಂಡೇನಾದ್ರೂ ಮನೇಲಿ ಕೂತ್ಕೊಂಡ್ಬಿಟ್ರೆ ನಿಮಗೆ ಬ್ಲಾಕ್ ಮೇಲ್ ಮೇಲೆ ಬ್ಲಾಕ್ ಮೇಲ್. ನೋಡು ಗಂಡ್ಮಕ್ಳು ಎಲ್ರಿಗೂ ಹೇಳ್ತೀನಿ, ಯಾರು ಜೀವ ಕಳ್ಕೋಬೇಡಿ. ತಪ್ಪು ಮಾಡಿದವ್ರು ಯಾರು ಇಲ್ಲ ಜಗತ್ತಲ್ಲಿ. ಎಲ್ಲರೂ ಮನುಷ್ಯ ಅಂತ ಹುಟ್ಟಿದ ಮೇಲೆ ತಪ್ಪು ಮಾಡೇ ಮಾಡ್ತೀವಿ. ತಪ್ಪು ಮಾಡಿದ್ರೆ ತಿಳ್ಕೊಳ್ಳೋಣ, ಹೌದಾ ಇಲ್ವಾ? ಈಗ ನಾನೇನ್ ತಪ್ಪು ಮಾಡಿಲ್ಲ ಅಂತ ಅನ್ಕೋಬೇಡಿ. ನಾನು ಸುಮಾರು ತಪ್ಪುಗಳು ಮಾಡಿದ್ದೀನಿ. ಇಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ, ಸರ್ ನೀವು ತಪ್ಪು ಮಾಡಿದ್ದೀರಾ ಇಲ್ವಲ್ಲ? ಇಂಥದ್ದು ಮಾಡಿದ್ದೀರಾ? ಇಲ್ಲಿ ನೋಡ ಏನಪ್ಪ ಮಾಡಿ, ನಮ್ಮ ಮಾಧ್ಯಮದವ್ರು ಇದ್ದಾರೆ, ಸರ್ ಮಾಡಿದ್ದೀರಾ ಇಲ್ವಾ? ಸರ್ ಮಾಡಿದ್ದೀರಾ ಅಲ್ವಾ? ನನ್ನ ಮಕ್ಕಳಿಗೆ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ತಾಯಿಯಾಗಿ ಹೇಳ್ತೀನವ. ಯಾಕೆಂದ್ರೆ ನನ್ನ ಫ್ರೆಂಡ್ ಮಗ ಒಬ್ಬ ಸತ್ತೋಗ್ಬಿಟ್ಟ, ಲವ್ ಫೇಲ್ಯೂರ್ ಅಷ್ಟೇ, ಮೇಲಿಂದ ಬಿದ್ದು ಸತ್ತೋದ. ಆ ಗೋಲ್ಡ್ ನೋಡಕ್ಕಾಗ್ಲಿಲ್ಲ ನನಗೆ. ನೀವು ಸತ್ತೋಗ್ಬಿಡ್ತೀರಾ, ಆದ್ರೆ ತಾಯಿ ಇರ್ತಾಳಲ್ವಾ, ತಂದೆ ಇರ್ತಾನಲ್ಲ, ಅವರು ಸಾಯೋವರೆಗೂ ಬದುಕಿದ್ದು ಸಾಯ್ತಾರೆ. ನೀವು ತುಂಬಾ ಮುಖ್ಯ ನಮಗೆ, ತಂದೆ ತಾಯಿಗೆ ನೀವೆಲ್ಲರೂ ತುಂಬಾ ಮುಖ್ಯ. ಹಾಗಾಗಿ ಇವತ್ತು ನಿಮ್ಮಲ್ಲಿ ಇಲ್ಲಿ ಕಳಿಸಿದ್ದಾರೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಯಾವುದೋ ಹೊಲದಲ್ಲಿ, ಆ ಹೆಣ್ಮಗಳು ಹೇಳ್ತಾ ಇದ್ರು, ನಮ್ಮ ಅಪ್ಪ ಅಮ್ಮ ಹೊಲದ ಕೂಲಿಗೆ ಹೋಗ್ತಾರೆ ಅಂತ. ಎಲ್ಲೋ ಆಟೋ ಓಡಿಸ್ತಾರೆ, ಎಲ್ಲೋ ಕಾರ್ ಓಡಿಸ್ತಾರೆ, ಎಲ್ಲೋ ಲಾರಿ ಓಡಿಸ್ತಾರೆ, ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಯಾವುದೋ ಗಾರ್ಮೆಂಟ್ಗೆ ಹೋಗ್ತಾರೆ. ಎಷ್ಟೋ ಹೆಣ್ಮಕ್ಳಿಗೆ ತಂದೆ ಇರಲ್ಲ, ಕುಡ್ತಾ ಇರ್ತಾನೆ, ದಿನ ಹೊಡಿತಾನೆ ತಾಯಿಗೆ. ಆದ್ರೂ ಅವಳು 4 ಮನೆ ಮುಸ್ರೆ ಎತ್ತಿಟ್ಟು ತನ್ನ ಮಕ್ಕಳನ್ನ ಓದಿಸ್ಬೇಕು ಅಂತ ಕಳಿಸ್ತಾಳೆ. ನಮ್ಮ ಗೌರ್ಮೆಂಟ್ ಶಾಲೆಗೆ ಬರೋ ಮಕ್ಕಳೆಲ್ಲಾನು ಮಧ್ಯಮ ವರ್ಗದಿಂದ, ಸ್ಥಳ ವರ್ಗದಿಂದ ಬರುವಂತ ಮಕ್ಕಳು. ನೀವು ಯಾವುದಕ್ಕೂ ಹೆದರ್ಕೋಬಾರ್ದು. ನಿಮ್ಮ ಜೊತೆ ನಿಮ್ಗೇನೇ ಆದ್ರೂ ಫಸ್ಟ್ ನಿಮ್ಮ ತಾಯಿಗೆ ಹೇಳಿ, ನಿಮ್ಮ ತಂದೆಗೆ ಹೇಳಿ. ತಂದೆ ಭಯ ಇದ್ರೆ ತಾಯಿಗೆ ಹೇಳಿ, ನಂತರ ಪೊಲೀಸ್ ಹೇಳಿ. ಎಲ್ಲ ಪೊಲೀಸ್ ಅವರು ಕೆಟ್ಟವರಲ್ಲ, ನೀವು ಹೆದರ್ಕೋಬಾರ್ದು. ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ SP ಇರ್ತಾರೆ, ನಿಮ್ DYSP ಇರ್ತಾರೆ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮೇಲೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ. ಮಹಿಳಾ ಪೊಲೀಸ್ ಸ್ಟೇಷನ್ ಅಂತ ನಿಮ್ ಸಲುವಾಗೇ ಇದೆ. ದಯವಿಟ್ಟು ಹೋಗಿ, ಅಲ್ಲಿ ಸರಿಯಾಗಿ ನಿಮ್ಮನ್ನ ನಡೆಸ್ಕೊಳ್ಳಿಲ್ವಾ ಸೀದಾ SP ಆಫೀಸ್ಗೆ ಹೋಗಿ. ನಾನು ಹೇಳ್ತೀನಿ, ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಗತ್ತೆ. ನೀವು ಹೆದರ್ಕೋಬಾರ್ದು. ಒಬ್ಳು ಮಹಿಳಾ ಆಯೋಗದ ಅಧ್ಯಕ್ಷೆ ಮಕ್ಕಳು ನೀವು ಅಂತಂದ್ರೆ ನೀವೆಲ್ಲ ಹುಲಿಗಳಾಗಿರ್ಬೇಕೆ ಹೊರತು ಕುರಿಗಳಾಗಿರ್ಬಾರ್ದು. ಕುರಿ ಮಾತ್ರ ಬಲಿ ಕೊಡ್ತಾರೆ, ಹುಲಿನ ಬಲಿ ಕೊಡ್ತಾರಾ? ಮತ್ತೆ ನೀವೆಲ್ಲ ಯಾರು? ಹುಲಿಗಳು. ಎಷ್ಟೇ ತಪ್ಪು ಮಾಡಿರಲಿ ನೀವು ತಿದ್ದು ನಿಮ್ಮ ಬದುಕನ್ನ ಕಲ್ತ್ಕೋಬೇಕು. ಅವತ್ತಿಗೆ ಎಷ್ಟಾಗಿ ಅವಮಾನ ಆಗಲಿ, ಅವಮಾನಗಳು, ಅಪಮಾನಗಳು, ಸೋಲುಗಳು ನಿಮ್ಮನ್ನ ಗಟ್ಟಿ ಗಿಟ್ಟಿಯನ್ನಾಗಿ ಮಾಡ್ಲಿಕ್ಕೆ ಬರ್ತವೆ ಹೊರತು ನಿಮ್ಮನ್ನ ಸೋಲ್ಸೋದಿಕ್ಕಲ್ಲ. ನೋಡಿ, ನಾನು ಹೇಳ್ತೀನಿ, ಇವತ್ತು ನಿಂತ್ಕೊಂಡು ನಾನು ಫೇಲ್ ಆದೆ, ಎಲ್ಲರೂ ಆಡ್ಕೊಂಡ್ರು, ಸ್ವಲ್ಪ ಜಂಬತ್ಕೊಳ್ಳಿ. ನಾನು ಅವಾಗ ಅವ್ರು ನೋಡ್ಬೇಕು, ಜಂಬತ್ಕೊಳ್ಳಿ ಇದ್ರೆ ಆಡ್ಕೊಳ್ಳೋರೆ ಜಾಸ್ತಿ ಅಲ್ವಾ? ಅದಕ್ಕೆ ಫೇಲ್ ಆದ್ರು ಸರಿ ಹೋಯ್ತು ಒಳಗೆ, ಹಿಂಗೆ ಎಲ್ಲರೂ ಆಡ್ಕೊಳ್ಳೋದು. ನಿಜ ಹೇಳ್ತೀನಿ, ಇವತ್ತೆಲ್ಲ ಹೇಳಕ್ ಖುಷಿ ಆಗತ್ತೆ ನನಗೆ. ಯಾಕೆ ಅಂದ್ರೆ ಇವತ್ತಿಲ್ಲಿ ಬಂದು ನಿಂತ್ಕೊಳ್ಳೋಕೆ ಕಾರಣನೇ ಆ ಸೋಲುಗಳು. ಈಗಲೂ ಅಷ್ಟೇ ಎಷ್ಟು ಜನ ಅವಮಾನಗಳು ಮಾಡ್ತಾರೆ. ಅಯ್ಯೋ, ಲಾಸ್ಟ್ ಟೈಮ್ ನಾನು ರಾಯಚೂರಿಗೆ ಬಂದಾಗ ಹೇಳಕ್ ಹೋಗಬಾರ್ದು ಇಲ್ಲಿ ನಿಂತ್ಕೊಂಡು.
ಎಲ್ಲ ಅವಮಾನಗಳು, ಎಲ್ಲ ಅಪಮಾನಗಳು, ಎಲ್ಲ ಸೋಲುಗಳು ನನ್ನನ್ನ ಶಕ್ತಿಯುತರನ್ನಾಗಿ, ಗಟ್ಟಿಗಿತ್ತಿಯನ್ನಾಗಿ ಮಾಡಿ ಮುಂದೆ ಇನ್ನು ಹೋಗವ ನೀನು ಅಂತ ಹೇಳುವಂಥದ್ದು ನನ್ನ ಬದುಕಲ್ಲಿ ನಡೆಯುತ್ತೆ. ಸೊ ನನ್ನ ಮಕ್ಕಳು ಯಾರಾಗಿರ್ಬೇಕು? ಇಷ್ಟೆಲ್ಲ ಹೇಳ್ಬೇಕು. ಲಾಸ್ಟ್ ಲೈನ್ ಫಿಲಿಂದ ಫ್ರೆಂಡ್ಸ್ ಹೇಳಿಲ್ಲ ಅಂದ್ರೆ ಹೆಂಗಮ್ಮ? ಯಾರಾಗಿರ್ಬೇಕು? ಐ ಲವ್ ಯು ಆಲ್. ಥ್ಯಾಂಕ್ ಯು. ಇಲ್ಲಿಯವರೆಗೆ ನಿರಂತರವಾಗಿ ವಿದ್ಯಾರ್ಥಿ